ವಿದ್ವಾಂಸರು, ಹಿರಿಯರು ಹಾಗೂ ನಮಗೆಲ್ಲರಿಗೂ ಕೂಡ ನಮ್ಮಂತಹ ಯುವ ತಲೆಮಾರಿಗೆ ಅಭಿಮಾನ ಪಡುವಂತಹ, ಹೆಮ್ಮೆ ಪಡುವಂತಹ ವ್ಯಕ್ತಿತ್ವ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಹಾಗೂ ಅವರ ಧರ್ಮಪತ್ನಿ ನಾಡೋಜ ಪ್ರೊಫೆಸರ್ ಕಮಲಾ ಹಂಪನ ಅವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮತ್ತು ಅಪೂರ್ವ ಕಲಾವಿದರು ಸಂಸ್ಥೆಯ ನೇತೃತ್ವದಲ್ಲಿ, ಜೊತೆಗೆ ನಮ್ಮ ಕಣ್ಣೂರು ವಿಶ್ವವಿದ್ಯಾನಿಲಯದ ಭಾರತೀಯ ಭಾಷಾ ಅಧ್ಯಯನಾಂಗದ ಕನ್ನಡ ವಿಭಾಗದ ಸಹಯೋಗದೊಂದಿಗೆ ನಡೆದ ಕನ್ನಡ ಚಿಂತನೆ ಕಾರ್ಯಕ್ರಮದಲ್ಲಿ ಈ ತಿಂಗಳು ನಾವು ಆಯೋಜಿಸಿಕೊಂಡದ್ದು ಈ ಮೇರು ವ್ಯಕ್ತಿತ್ವಗಳ ಸಾಹಿತ್ಯದ ಪರಿಚಯವನ್ನು ಕಾಸರಗೋಡಿನವರಿಗೆ ಮಾಡಬೇಕು, ಜೊತೆಗೆ ಕಾಸರಗೋಡಿನವರ ಪರವಾಗಿ ಅವರಿಗೊಂದು ಅಭಿನಂದನೆಯನ್ನು ಮಾಡಬೇಕು ಎಂಬ ಕಾರಣಕ್ಕೆ ಈ ವಿಷಯಕ್ಕೆ ನಮಗೆ ತುಂಬಾ ಈಗ ಇದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು, ಮಾರ್ಗದರ್ಶನವನ್ನು ನೀಡಿದವರು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಕುವೆಂಪು ಭಾಷಾ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಪ್ರಾಧ್ಯಾಪಕರು ಆದಂತಹ ಪ್ರೊಫೆಸರ್ ನೀಲಗಿರಿ ತಳವಾರ್ ಅವರು. ನಾವು ತುಂಬಾ ಖುಷಿಯಲ್ಲಿದ್ದೇವೆ. ನಾನು ಮಾತ್ರ ಅಲ್ಲ, ತಳವಾರ್ ಸರ್ ಮಾತ್ರ ಅಲ್ಲ, ಕಾಸರಗೋಡಿನ ಸಮಸ್ತರು ತುಂಬಾ ಖುಷಿಯಲ್ಲಿದ್ದೇವೆ. ಯಾಕೆಂತ ಹೇಳಿದ್ರೆ, ಕಾಸರಗೋಡಿಗೆ ಒಳನಾಡಿನ ವಿದ್ವಾಂಸರು, ಕನ್ನಡ ನಾಡಿನ ವಿದ್ವಾಂಸರು ಬರುವುದು ಅಂದ್ರೆ ನಮ್ಗೆ ತುಂಬಾ ಸಂತೋಷದ ವಿಷಯ, ತುಂಬಾ ಅಭಿಮಾನದ ವಿಷಯ. ನಮ್ಮ ಜೊತೆಗೆ ಇರುವವರು ಸಾಮಾನ್ಯ ವಿದ್ವಾಂಸರಲ್ಲ. ಕನ್ನಡದ ವಿವಿಧ ಪ್ರಕಾರಗಳಲ್ಲಿ ಸೃಜನಶೀಲ ಇರಬಹುದು, ಸೃಜನೇತರ ಇರಬಹುದು, ಸಂಶೋಧನೆ, ವಿಮರ್ಶೆ, ಕಾದಂಬರಿ, ಕಾವ್ಯ, ಹೀಗೆ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 80-85ರ ಹರೆಯದಲ್ಲಿ ಇರುವಂತಹ, ಈಗಲೂ ಕೂಡ 20ರ ತರುಣಿಯರ ಹಾಗೆ ನಮ್ಮೆದುರಿಗೆ ಮಿಂಚುತ್ತಿರುವ ಉತ್ಸಾಹಿಗಳಾಗಿರುವಂತಹ ನಾಡೋಜ ದಂಪತಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಮತ್ತು ಪ್ರೊಫೆಸರ್ ನಾಡೋಜ ಕಮಲಾ ಹಂಪನ ಅವರು ಒಂದೇ ಮನೆಯಲ್ಲಿ ನಾಡೋಜ ಪ್ರಶಸ್ತಿ ಇಬ್ಬರಿಗೆ, ಅದು ದಂಪತಿ, ಇಬ್ಬರು ಕೂಡ ದಂಪತಿ. ಇದು ಕರ್ನಾಟಕದಲ್ಲಿ ಅಥವಾ ಬೇರೆಲ್ಲೂ ಕಾಣದಂತಹ ಒಂದು ವಿಶೇಷತೆ. ಅವರಿಬ್ಬರು BA ಆನರ್ಸ್ ಕಲಿಯುವಾಗಲೇ ಪರಿಚಿತರು, ಮತ್ತೆ ವಿವಾಹ ಬದುಕಿಗೆ ಕಾಲಿರಿಸಿದವರು. 60 ವರ್ಷಗಳ ಸುದೀರ್ಘ ಸಂವತ್ಸರಗಳನ್ನು, ವಿವಾಹ ಜೀವನವನ್ನು ಬಹಳ ಯಶಸ್ವಿಯಾಗಿ, ಬಹಳ ಸಂತೋಷದಿಂದ ಕಳೆದವರು. ಆದ ಕಾರಣ ಈ ಮಗು ಮನಸ್ಸಿನ ಅಥವಾ ಈ ಮುಗ್ಧ ಮನಸ್ಸಿನ ಅಥವಾ ಅಹಂಕಾರದ ಲವಲೇಶವೂ ಇಲ್ಲದ ಸರಳ ಸಜ್ಜನಿಕೆಯ ಈ ವ್ಯಕ್ತಿತ್ವ, ಇವರನ್ನು ನೋಡುವುದು ನಮ್ಮಂತಹ ಯುವಕರಿಗೆ ಅಥವಾ ನನ್ನ ಮುಂದಿನ ತಲೆಮಾರಿಗೆ, ನನ್ನ ವಿದ್ಯಾರ್ಥಿಗಳಿಗೆ ಅದು ತುಂಬಾ ಒಂದು ಅವರ ಬದುಕಿನ ಒಂದು ಸೌಭಾಗ್ಯ ಅಂತಲೇ ನಾನು ಭಾವಿಸಿಕೊಂಡಿದ್ದೇನೆ. ಅಂತಹ ಒಂದು ಸೌಭಾಗ್ಯವನ್ನು ನಮಗೆ ಕನ್ನಡ ಚಿಂತನೆ ಕಾರ್ಯಕ್ರಮದ ಮೂಲಕ ನಮಗೆ ಒದಗಿ ಬಂದಿದೆ ಅಂತ ಹೇಳುವಂಥದ್ದು ಮತ್ತೊಂದು ಸಂತೋಷದ ವಿಷಯ. ಈ ಇಬ್ರು ಹಿರಿಯರು, ಅವರ ಅಧ್ಯಯನ, ಅವರ ಅಧ್ಯಾಪನ ಮತ್ತು ಅವರ ಜೀವನದ ನಡೆ ಮತ್ತು ನುಡಿ, ಇದು ಇಂದಿಗೆ ಬಹಳ ಅನಿವಾರ್ಯ. ಮತ್ತು ಅವರು ನಡೆದ ಅಥವಾ ಅವರು ತುಳಿದ ಆ ಹೆಜ್ಜೆಯನ್ನು ಅನುಸರಿಸಿ ಹೋಗಬೇಕಾದ ತುರ್ತು ಇವತ್ತು ನಮ್ಮಂತಹ ಯುವ ಪ್ರಾಧ್ಯಾಪಕರಿಗೆ ಅಥವಾ ನಾವು ಕಲಿಸುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಇದೆ ಅಂತ ನಾನು ನಂಬಿಕೊಂಡಿದ್ದೇನೆ, ಭಾವಿಸಿಕೊಂಡಿದ್ದೇನೆ. ಆದ ಕಾರಣ ನಾಡೋಜ ದಂಪತಿ ಇಬ್ರು ಕೂಡ ಬಹಳ ಅಭಿಮಾನದಿಂದ ಕಾಸರಗೋಡಿಗೆ ಬಂದುದಕ್ಕೆ, ನಮ್ಮ ಜೊತೆಗೆ 2-3 ದಿವಸಗಳ ಕಾಲ ನಮ್ಮ ಮನೆಯವರ ಹಾಗೆ ಬೆರೆತುದಕ್ಕೆ ಆ ಇಬ್ರು ಮಹನೀಯರಿಗೆ ನಾನು ಹೃದಯ ತುಂಬಿದ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಸರ್, ನಾನು ಮುಖ್ಯವಾಗಿ ನಮ್ಮ ಹಂಪಾನ ಏನು, ಕಮಲಾ ಹಂಪಾನ ಏನು ಅಂತ ಹೇಳುವುದನ್ನು ಇವತ್ತು ಕನ್ನಡದವರಿಗೆ ಪರಿಚಯ ಮಾಡುವ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆಗ ಒಬ್ರು ವಿದ್ವಾಂಸರು ಹೇಳಿದ ಹಾಗೆ ಪಂಪನಿಂದ ಹಂಪನವರೆಗೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು, ನೀವು ಕೇಳಿರ್ಬೋದು. ಸಾಮಾನ್ಯ ಎಲ್ಲರಿಗೂ ಗೊತ್ತು, ಹೆಚ್ಚಿನವರಿಗೆ ಗೊತ್ತು, ಅಂತೂ ಪ್ರಾಧ್ಯಾಪಕರುಗಳಿಗೆ ಎಲ್ಲರಿಗೂ ಗೊತ್ತೇ ಇರಬೇಕಾದಂಥ ವಿಷಯ. ನೀವು ಭಾಷಣ ಮಾಡುತ್ತಾ ಒಂದು ಮಾತು ಹೇಳಿದ್ರಿ, ವಿದ್ಯಾವಂತನಾಗುವುದು ಅವನಲ್ಲಿ ವಿನಯ ಇದ್ದಾಗ ಮಾತ್ರ,
ಅದು ಇದ್ರೇನೆ ವಿದ್ಯುತ್ತಿಗೆ ಶೋಭೆ ಅಂತ. ನಾನು ತುಂಬಾ ಅದರ ಬಗ್ಗೆ ತುಂಬಾ ಆ ಮಾತಿನ ಬಗ್ಗೆ ಅಲ್ಲ, ಅಂತಹ ಆ ಗುಣದ ಬಗ್ಗೆ ತುಂಬಾ ಇಷ್ಟಪಡುವ ಅಂತಹ ಗುಣವನ್ನು ನಿಮ್ಮಲ್ಲಿ ಕಂಡಿದ್ದೇನೆ, ಇಬ್ಬರಲ್ಲೂ ಕಂಡಿದ್ದೇನೆ. ಈ ಗುಣ ನಿಮ್ಮಂತಹ ಹಿರಿಯ ತಲೆಮಾರಿನಲ್ಲಿ, ನಿಮ್ಮಲ್ಲಿ ಅಂತಲ್ಲ, ಈ ನಿಮ್ಮಂತಹ ತಲೆಮಾರಿನಲ್ಲಿ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ. ಏನು ಸರ್ ಇದರ ಅಂದ್ರೆ ವಿದ್ಯುತ್ತು, ವಿನಯ, ಮತ್ತೆ ಎಲ್ಲರನ್ನು ಜೊತೆಗೆ ಕಿರಿಯರನ್ನು ಕೂಡ ನಿಮ್ಮ ಪ್ರಾಯದವರ ಹಾಗೆ ಗೌರವಿಸುವ ಈ ಮನೋಭಾವ ಇದೆಯಲ್ಲ, ಇದು ಇಂದಿನ ಕಾಲದಲ್ಲಿ ಬಹಳ ಅನಿವಾರ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮನುಷ್ಯತ್ವ, ಮಾನವೀಯತೆ ಇತ್ಯಾದಿಗಳೆಲ್ಲ. ವಿದ್ವತ್ತು ಇದ್ದಲ್ಲಿ ವಿನಯ ಇಲ್ಲ ಅಂತ ಈಗ ಹೆಚ್ಚಾಗಿ ಸಾಮಾನ್ಯವಾಗಿ ಹೇಳುವುದಿದೆ. ಅವ ವಿದ್ಯಾವಂತನಾದ ಕಾರಣ ಅವ ಅಹಂಕಾರಿಯಾದ ಅಂತ ಹೇಳುವ ಮಾತುಗಳು ಸಮಾಜದಲ್ಲಿ ಕೇಳಿ ಬರುವುದಿದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಾಗೆ ಹೇಳುವುದನ್ನು ಕೇಳಿದ್ದೇನೆ. ಆದರೆ ನೀವು ಅದಕ್ಕೆ ಹೊರತಾದವರಿದ್ದರು. ಏನು ಸರ್ ಈ ಗುಣ, ಇಂತಹ ಒಂದು ಮಹತ್ವದ ಗುಣ ಮತ್ತು ವಿದ್ವಾಂಸನಿಗೆ ಇರಲೇಬೇಕಾದ ಗುಣ, ಅದನ್ನು ನೀವು ರೂಢಿಸಿಕೊಳ್ಳಲಿ ಇಷ್ಟೊಂದು ಆಳವಾಗಿ, ಆಪ್ತವಾಗಿ ನಿಮ್ಮ ಬದುಕಿನಲ್ಲಿ ರೂಢಿಸಿಕೊಂಡು ನಮ್ಮಂಥವರಿಗೆ ಪ್ರೇರಣೆ, ಸ್ಫೂರ್ತಿ ಆಗಲಿಕ್ಕೆ ಆಗಿದ್ದೀರಿ. ಅದರ ಬಗ್ಗೆ ಹೇಳ್ಬೋದಾ ಸರ್? ಏನು ಆ ಗುಣ ನಿಮ್ಮಲ್ಲಿ ಬಹುಕಾಲದಿಂದ ಕಂಡವರಿದ್ದಾರೆ? ನೋಡಿ, ಅನೇಕ ಆದರ್ಶಗಳು ಪುಸ್ತಕದಿಂದ ಬರೋದಿಲ್ಲ. ಪುಸ್ತಕದ ವಿದ್ಯೆ ಒಂದು ರೀತಿ, ಆದರೆ ನಿಜವಾದಂತಹ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲತಕ್ಕಂತಹ ಗುಣಗಳು ಪ್ರಾಪ್ತವಾಗ್ತಕ್ಕಂಥದ್ದು ನಮ್ಮ ನೆರೆಹೊರೆಯಲ್ಲಿ, ಪರಿಸರದಲ್ಲಿ ಇರುವ ಹಿರಿಯರು ಹೇಗೆ ನಡ್ಕೊಳ್ತಾರೆ, ಜನ ಹೇಗೆ ನಡ್ಕೊಳ್ತಾರೆ ಅನ್ನೋದ್ರ ಬಾಲ್ಯದಿಂದ ಅದು ತುಂಬ ಪ್ರಭಾವ ಬೀರುತ್ತೆ. ಯೋಗದಿಂದ ನನಗೆ ಬಾಲ್ಯದಲ್ಲಿ ಒಳ್ಳೆ ತಂದೆ ತಾಯಿಗಳು, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳೇನಿದ್ದಾರೆ ಅವರ ಆದರ್ಶ, ಅವರ ಬಾಳುವೆ, ಅವರ ನಡವಳಿಕೆ, ಅವರ ತಿಳುವಳಿಕೆ ಇವೆಲ್ಲ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ವು. ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವನು. ನಮ್ಮ ಊರಿನಲ್ಲಿ ಸುಮಾರು ಒಂದು 300 ಮನೆ ಇರತಕ್ಕಂತಹ ಒಂದು ಸಣ್ಣ ಗ್ರಾಮ. ಆದರೆ ನಮ್ಮ ಊರಿನ ಪಟೇಲರು ಬಹಳ ವಿದ್ಯಾವಂತ ಮನೆತನದ ಆಗಿತ್ತು. ಯಾಕೆಂದರೆ ಅವರ ಮಕ್ಕಳೆಲ್ಲರೂ ಪದವೀಧರರಾಗಿದ್ದರು. ಅವರ ಒಂದು ಪ್ರಭಾವವು ನನ್ನ ಮೇಲೆ ಉಂಟಾಗಿತ್ತು. ಎರಡನೇದಾಗಿ ನಮ್ಮ ತಂದೆಯವರು ಆ ಕಾಲದಲ್ಲಿ ಮೈಸೂರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದರು. ಅಲ್ಲಿಯ ಬನಮಯ ಹೈಸ್ಕೂಲ್ನಲ್ಲಿ ಓದಿದ್ದರು. ಮತ್ತು 19ನೇ ಶತಮಾನದ ಅಂತ್ಯದಲ್ಲಿ, 20ನೇ ಶತಮಾನದ ಆರಂಭದಲ್ಲಿ ಮೈಸೂರಿನಲ್ಲಿದ್ದಂತಹ ಗಣ್ಯರಲ್ಲಿ ಗಣ್ಯರು ಎನ್ನಿಸ್ಕೊಂಡವರು ML ವರ್ಧಮಾನಯ್ಯನವರು ಅಂತಿದ್ದರು. ಅವರು ಮಹಾದಾನಿಗಳಾಗಿದ್ದರು. ಮತ್ತು ವಾಣಿಜ್ಯೋದ್ಯಮ ಆಗಿದ್ದರು, ಕೈಗಾರಿಕೋದ್ಯಮ ಇವೆಲ್ಲ ಇತ್ತು. ಅವರು ಆ ಕಾಲಕ್ಕೆ ಪ್ರಾರಂಭಿಸಿದ್ದರು. ಅವರು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಉಚಿತ ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾ ಇದ್ದರು. ನಮ್ಮ ತಂದೆಯವರು ಅಲ್ಲಿ ಇದ್ದುಕೊಂಡು ಆ ಕಾಲದಲ್ಲಿ ಏನು ಶಿಸ್ತಿನ ಒಂದು ಜೀವನವನ್ನು ನಡೆಸಬೇಕು ಅಂತಹ ಜೀವನವನ್ನು ನಡೆಸಿಕೊಂಡು ವಿದ್ಯಾಭ್ಯಾಸವನ್ನೆಲ್ಲ ಮಾಡಿಸ್ಕೊಂಡು ಬಂದವರು. ಅದರಿಂದ ಅವರಿಗೆ ಸಂಸ್ಕೃತ, ಕನ್ನಡ ಇವೆಲ್ಲ ಆಳವಾದ ಅಧ್ಯಯನ ಆಗಿದ್ದು ಅವರಿಗೆ ಅದು ಕರತಲಾಮಲಕವಾಗಿತ್ತು. ಅಂಗೈ ಮೇಲಿನ ನೆಲ್ಲಿಕಾಯಿ ಇದ್ದರೆ ಅದನ್ನು ಹೇಗೆ ಸಮಗ್ರವಾಗಿ ನೋಡ್ಬೋದು. ಮತ್ತು ಅಷ್ಟೆಲ್ಲ ಇದ್ರೂ ಕೂಡ ಅವರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಗಾಢವಾದ ಪ್ರಭಾವವನ್ನು ನಮ್ಮ ತಂದೆಯವರು, ಶಾನ್ಭೋಗರು, ನಾವು ಶಾನ್ಭೋಗ ಮನೆತನದವರು. ನಮ್ಮ ತಂದೆಯವರ ಹೆಸರು ಪದ್ಮನಾಭಯ್ಯ ಅಂತ, ನಮ್ಮ ತಾಯಿಯ ಹೆಸರು ಪದ್ಮಾವತಮ್ಮ ಅಂತ ಹೇಳಿ. ಪದ್ಮಾವತಮ್ಮ ಅವರು ವಿದ್ಯಾವಂತರೇನಾಗಿರಲಿಲ್ಲ ನಮ್ಮ ತಾಯಿ, ಆದರೆ ಎಲ್ಲ ಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಮತ್ತು ಪರಂಪರೆಯ ಹಾಡುಗಳು, ಪೂಜಾ ವಿಧಾನ, ಮಂತ್ರ ಪದ್ಧತಿ ಅವನ್ನೆಲ್ಲ ತಿಳ್ಕೊಂಡಿದ್ದಂಥವರು. ಬಹಳ ರುಚಿಯಾಗಿ ಅಡುಗೆ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಂಥವ್ರು. ಇದು ಮುಖ್ಯ. ಮನೆಯಲ್ಲಿ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ನನ್ನ ಮೇಲೆ ಪ್ರಭಾವ ಉಂಟಾಯಿತು. ತಾಯಿ ಹೇಗೆ ಏನು ಅಂತಕ್ಕಂಥದ್ದು. ಮತ್ತು ನಮ್ಮ ತಂದೆ ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ಅವರು ನ್ಯಾಯ, ಏನಾದರೂ ದೊಡ್ಡ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದರಲ್ಲಿ ಆಸ್ತಿಯನ್ನು ಹಂಚಿಕೊಳ್ಳುವಾಗ ಜಗಳ ಆಗ್ತಾ ಇತ್ತು. ತಂದೆ ತಾಯಿ ವಿರುದ್ಧವೆಲ್ಲ ತಿರುಗಿ ಬೀಳ್ತಾ ಇದ್ರು. ಆಗ ನಮ್ಮ ತಂದೆಯವ್ರನ್ನ ಅವರು ಹಿರಿಯರು ಕರೆಸಿ ಇವರಿಗೆಲ್ಲ ಬುದ್ಧಿವಾದ ಹೇಳಿ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ಬುದ್ಧಿವಾದ ಹೇಳೋದಲ್ಲ, ನಮ್ಮ ತಂದೆಯವರು ಏನು ಮಾಡ್ತಾ ಇದ್ರು, ಅವರಿಗೆ ಇಡೀ ಕುಟುಂಬದವ್ರನ್ನ ಕೂಡಿಸ್ಕೊಳ್ಳೋದು.
ಅದು ಇದು ಮಾತಾಡಿಕೊಂಡು ಮಧ್ಯದಲ್ಲಿ ರಾಮಾಯಣ ಮಹಾಭಾರತ ಅದ ಕಥೆಗಳನ್ನು ಹೇಳ್ತಾ ಅಲ್ಲಿ ರಾಮ ಹೇಗೆ ನಡ್ಕೊಂಡ, ಲಕ್ಷ್ಮಣ ಹೇಗೆ ಸೋದರ ವಾತ್ಸಲ್ಯವನ್ನು ತೋರಿದ, ಅಣ್ಣನಿಗಾಗಿ ಅತ್ತಿಗೆಗಾಗಿ ಎಂಥ ಭಕ್ತಿಯನ್ನು ಹೊಂದಿದ್ದರು, ರಾಮನಂತಹ ಒಂದು ಆದರ್ಶ ಪುರುಷ, ಮತ್ತು ಅವರ ಹತ್ರ ಇದ್ದಂತಹ ಹನುಮಂತ ಆಂಜನೇಯ ಅವನು ಇಟ್ಕೊಂಡಿರ್ತಕ್ಕಂತಹ ಭಕ್ತಿ ವಿಧಾನ, ಇವೆಲ್ಲವನ್ನು ಕಥೆಗಳ ಮೂಲಕ ಹೇಳ್ತಾ ಹಾಗೆ ನಾವು ಪರಸ್ಪರ ಹೊಂದಾಣಿಕೆಯಿಂದ ಹೋಗಬೇಕು. ಮಹಾಭಾರತದ ಪಾಂಡವರ ಕೌರವರ ಕಥೆಯನ್ನು ಹೇಳಿ ಹೀಗೆ ನಮ್ಮ ತಂದೆಯವರು ಇದನ್ನೆಲ್ಲ ಹೇಳ್ತಿದ್ರಲ್ಲ, ಮತ್ತು ಅವರ ಬಗ್ಗೆ ಸುತ್ತಮುತ್ತಲ ಜನನು ಕೂಡ ತುಂಬ ಗೌರವ ತೋರ್ತು. ಇದು ನಾವು ಚೆನ್ನಾಗಿ ನಡ್ಕೊಳ್ಬೇಕಂಥದ್ದು ಮುಖ್ಯ, ಜನರ ಪ್ರೀತಿಯನ್ನು ಗಳಿಸ್ತಕ್ಕಂಥದ್ದು ಮುಖ್ಯ. ಪ್ರೀತಿ ಅನ್ನೋದು ನಾವು ಪ್ರೀತಿ ಕೊಡಿ ಅಂತ ಒತ್ತಾಯ ಮಾಡಿ ತೆಗೆದುಕೊಳ್ತಕ್ಕಂಥದ್ದಲ್ಲ, ಸಹಜವಾಗಿ ತಾನೇ ಬರಬೇಕು. ತಾನೇ ಹೇಗೆ ಬರುತ್ತೆ? ನಮ್ಮ ನಡವಳಿಕೆಯಿಂದ ಬರುತ್ತೆ. ನಾವು ಸರಿಯಾಗಿ ನಡ್ಕೊಂಡು ಮತ್ತು ಸರಿಯಾದ ರೀತಿಯಲ್ಲಿ ಜನರಲ್ಲಿ ಗೌರವ ಮೂಡುವ ರೀತಿಯ ಜೀವನವನ್ನು ನಡೆಸ್ತಕ್ಕಂಥದ್ದು ಇದು ಬಾಲ್ಯದಲ್ಲಾಯಿತು. ಆಮೇಲೆ ವಿದ್ಯಾಭ್ಯಾಸಕ್ಕೆ ಹೋಗಿ ನಾನು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಇದೆಲ್ಲ ಅಧ್ಯಯನ ಮಾಡುವಾಗ ನನಗೆ ಉತ್ತಮವಾದಂತಹ ಗುರುಗಳು ಬಾಲ್ಯದಿಂದ ಸಿಕ್ಕಿದರು. ಪ್ರೌಢಶಾಲೆಯಲ್ಲಿ ಶ್ರೀನಿವಾಸ ಅಯ್ಯಂಗಾರ್ ಅಂತ ಒಬ್ಬರು ಗುರುಗಳು, ಎಂಥ ಸ್ವಾತಂತ್ರ್ಯ ಪ್ರೇಮಿ, ಅವರ ತಂದೆಯವರು ಅವರ ಮನೆತನದಲ್ಲಿ ಇದ್ದಂತಹ ಗುರುಗಳು. ಅವರು ವಿದ್ಯಾರ್ಥಿಗಳಿಗೋಸ್ಕರ ತಮ್ಮ ಬಾಳನ್ನು ಮುಡುಪಾಗಿಟ್ಟಂತಹ ಒಬ್ಬ ಆದರ್ಶ ಶಿಕ್ಷಕರಾಗಿದ್ದರು ಶ್ರೀನಿವಾಸ ಅಯ್ಯಂಗಾರ್ ಅಂತ ಹೇಳಿ. ಅವರ ಪ್ರಭಾವ ಅದು ಹೈಸ್ಕೂಲ್ನಲ್ಲಿ. ಕಾಲೇಜಿಗೆ ಹೋದ ಮೇಲೆ ದೊಡ್ಡ ದೊಡ್ಡ ಗುರುಗಳ ಒಂದು ಪ್ರಭಾವ ನನಗುಂಟಾಯಿತು. ಕುವೆಂಪು ಅವರು, ತೀನಂ ಶ್ರೀಕಂಠಯ್ಯನವರು, ಡಿ ಎಲ್ ನರಸಿಂಹಾಚಾರ್ಯರು, ಎಸ್ ವಿ ಪರಮೇಶ್ವರ ಭಟ್, ಕೆ ವೆಂಕಟರಾಮಪ್ಪನವರು, ದೇ ಜವರೇಗೌಡರು, ಉಕಾ ಸುಬ್ರಾಯಾಚಾರ್ಯರು, ಒಂದು ದೊಡ್ಡ ಪರಂಪರೆಯೇ. ಒಬ್ಬರಿಗೇನೋ ಒಬ್ಬರು ಅತಿರಥರು ಮಹಾರಥರು ಇದ್ದಂತಹ ಗುರುಗಳು. ಅವರು ಹೇಗೆ ಅಂತಹ ವಿದ್ವತ್ತಿನವರು ನಡೆದಾಡ್ತಾ ಇದ್ದರೆ ಗ್ರಂಥಾಲಯವೇ ಓಡಾಡ್ತಿದ್ದೇನೋ ಅನ್ನುವ ಒಂದು ಭಾವನೆ ಬರುವಂತಹ ಜ್ಞಾನ ತಿಳುವಳಿಕೆಯನ್ನು ಹೊಂದಿದ್ದಂಥವರು. ಅವರ ಪಾಠ ಪ್ರವಚನಗಳನ್ನು ಆಲಿಸುವಾಗ ಉಂಟಾದ ಪ್ರಭಾವ. ಅನಂತರ ಅವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ನಡ್ಕೊಳ್ತಾ ಇದ್ದಿತ್ತು, ಅವರ ಸ್ನೇಹಿತರ ಜೊತೆಯಲ್ಲಿ ನಡ್ಕೊಳ್ತಕ್ಕಂಥದ್ದು. ಇದು ನೋಡ್ತಾ ನೋಡ್ತಾ ನಾವು ಕಲಿತು ಬಿಟ್ಟಿರ್ತೇವೆ. ಅದು ತರಗತಿಯ ಪಾಠದ ರೀತಿ ಬೇರೆ. ಆದರೆ ನಮಗೆ ಅರಿವಿಲ್ಲದೆಯೇ ಯಾರನ್ನು ನಾವು ತುಂಬ ಮೆಚ್ಕೊಳ್ತೇವೆಯೋ ಅವರ ವೇಷಭೂಷಣಗಳು, ಅವರ ನಡವಳಿಕೆಗಳು, ಅವರ ಮಾತುಗಾರಿಕೆಯ ಶೈಲಿ ಇವೆಲ್ಲ ನಮ್ಮ ಮೇಲೆ ಪ್ರಭಾವ ಆಗಿಬಿಟ್ಟಿರುತ್ತೆ. ಎಲ್ಲ ಕುಟುಂಬದಲ್ಲೂ ಎಲ್ಲ ದೇಶದಲ್ಲೂ ಅಷ್ಟೇ ಎಳೆಯವರು ಚಿಕ್ಕ ಮಕ್ಕಳಾಗಿರುವಾಗ ಅವರ ಮೇಲೆ ಪ್ರಭಾವ ಬೀರೋದೇ ಮೊದಲು ತಂದೆ ತಾಯಿ. ಅದರಲ್ಲೂ ವಿಶೇಷವಾಗಿ ತಾಯಿಯ ಇದು ನಮಗೆ ಹೇಳಿದೆ ಕೇಳದೆ ಅದು ಸಹಜವಾಗಿಯೇ ನಮ್ಮಲ್ಲಿ ಅಚ್ಚೊತ್ತಿ ನಿಲ್ಲುತ್ತೆ. ಬೆಳೀತಾ ಬೆಳೀತಾ ಅದು ನಮಗೆ ಗೊತ್ತಿಲ್ಲದೇನೆ ನಮ್ಮ ಅಭಿವ್ಯಕ್ತಿ, ನಮ್ಮ ನಡ್ಕೊಳ್ಳೋ ರೀತಿಯಲ್ಲಿ, ಮಾತಿನಲ್ಲಿ ಅದೆಲ್ಲ ಸೇರಿಕೊಂಡು ಅಭಿವ್ಯಕ್ತವಾಗ್ತಾ ಇರುತ್ತೆ. ನನ್ನ ಜೀವನದಲ್ಲಿ ಹಾಗೆ ಉಂಟಾಗಿ ನೋಡಿ, ನಾವು ಕೆಲವಂಬಲ್ಲವರಿಂದ ಕಲಿತು ಈ ಎಳೆಗರಂ ಎತ್ತಾಗದೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಅಹಂಕಾರದಿಂದ ಆಗೋದಿಲ್ಲ. ಸರ್ವರೊಳು ಒಂದೊಂದು ನುಡಿಗಳಿದ್ದು ವಿದ್ಯೆಯ ಪರ್ವತವೇ ಆದ ಹಾಗೆ ನಾವು ನಾನಾ ಮೂಲಗಳಿಂದ ವಿದ್ಯೆಯನ್ನು ಸಂಪಾದಿಸ್ಕೊಳ್ತೀವಿ. ನಮ್ಮ ಸ್ನೇಹಿತರಿಂದ, ತಂದೆ ತಾಯಿಗಳಿಂದ, ಗುರುಗಳಿಂದ, ಸಮಾಜದಿಂದ, ಆ ಕಡೆ ಈ ಕಡೆ ಜನರನ್ನು ನೋಡೋದ್ರ ಮೂಲಕ, ಬೇರೆ ಯಾವುದೋ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಾಗ ಬಂದಂತಹ ಅತಿಥಿಗಳು ಹೇಗೆ ನಡ್ಕೊಳ್ರು, ಹೌದಲ್ಲಪ್ಪ ನೋಡಿ ಎಲ್ಲರೂ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಯಾಕೆ ಗೌರವಿಸ್ತಾ ಇದ್ದಾರೆ? ಕೇವಲ ಅವರಲ್ಲಿ ಇರುವ ವಿದ್ಯೆಯಿಂದನಾ, ಅಥವಾ ಅವರನ್ನು ಅಷ್ಟು ವಿದ್ಯೆ ಇದ್ರೂ ಕೂಡ, ವಿದ್ಯೆಯ ಪರ್ವತವೇ ಆಗಿದ್ರೂ ಕೂಡ ಅವರು ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಂತ ಇದೆಲ್ಲ ನಮ್ಮ ಮನಸ್ಸುಗಳಲ್ಲಿ ಅಂತ ಭಾವನೆಗಳಿದೆಯಲ್ಲ, ಅದು ನಮಗೊಂದು ತಿಳುವಳಿಕೆಯನ್ನು ಕೊಡುತ್ತೆ. ಆ ರೀತಿ ನಾನು ಸಮಾಜವನ್ನು ನೋಡ್ತಾ, ತಂದೆ ತಾಯಿಗಳನ್ನು ನೋಡುತ್ತಾ, ಗುರು ಹಿರಿಯರನ್ನು ನೋಡುತ್ತಾ ಸಾಕಷ್ಟು ನಾನು ಕಲಿತಿದ್ದೇನೆ. ಸ್ನೇಹಿತರಿಂದ ಕಲಿತಿದ್ದೇನೆ, ಒಬ್ಬ ರೈತನಿಂದ ಕಲಿತಿದ್ದೇನೆ, ಒಬ್ಬ ಕಾರ್ಮಿಕನಿಂದ ಕಲಿತಿದ್ದೇನೆ. ಹೀಗೆ ನಾನಾ ಮೂಲಗಳಿಂದ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಅನೇಕರು ಕಾರಣ. ಇಡೀ ಸಮಾಜ ನನ್ನನ್ನು ರೂಪಿಸಿದೆ. ಹೇಗೆ ಒಂದು ಕಲ್ಲು ಅದು ಒಂದು ಪೂಜೆಗೆ ಅರ್ಹವಾದ ಮೂರ್ತಿ ಆಗಬೇಕಾದರೆ ಅವನು ಶಿಲ್ಪಿ ಅದನ್ನು ಚಾಣದಿಂದ ಒಡೆದು ಕೆತ್ತಿ ಬಡಿದು ಎಲ್ಲ ಮಾಡ್ತಾನೆ. ಅಂದರೆ ಏಟು ತೆಗೆದುಕೊಳ್ಳುತ್ತೆ ಆ ಕಲ್ಲು. ಆದರೆ ಆಮೇಲೆ ಮೊದಲು ಕಲ್ಲೋದು,
ಪೂಜಾ ವಿಗ್ರಹವಾಗಿ ಗರ್ಭಗೃಹಕ್ಕೆ ಸೇರಿಸಿದ್ಮೇಲೆ ಎಲ್ಲರ ಕಲ್ಲಲ್ಲ, ಅದು ಪೂಜೆಗೆ ದೈವ, ಅರ್ಥ ಆಗ್ತದೆ. ಪೂಜಾರ್ಹವಾಗಿ. ಹಾಗೆ ನನ್ನನ್ನು ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಅನೇಕರು ನನ್ನ ಕೋರೆಗಳನ್ನು ತಿದ್ದಿ, ನನ್ನಲ್ಲಿರ್ತಕ್ಕಂತಹ ಅವಗುಣಗಳೇನಾದರೂ ಇದ್ದರೆ ಅದನ್ನು ಹೋಗಲಾಡಿಸಿ ಈ ರೀತಿ ಒಬ್ಬ ಇವತ್ತಿನ ಹಂಪ ನಾಗರಾಜಯ್ಯನ ಒಂದು ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು ಒಂದು ದಿವಸದಲ್ಲಿ ಆದದ್ದಲ್ಲ, ಒಬ್ಬರಿಂದ ಆದದ್ದಲ್ಲ, ಅದು ವರ್ಷಾನುಗಟ್ಟಲೆ ನೂರಾರು ಜನರ ಒಂದು ಪ್ರೀತಿಯಿಂದ ಮಾದರಿಯಿಂದ ನಾನು ಇಂತಹ ರೀತಿಯಲ್ಲಿ ಬರೋಕ್ಕೆ ಸಾಧ್ಯವಾಗಿದೆ. ಮೇಡಮ್ ಮಾತನಾಡ್ತಾ ಒಂದು ಮಾತು ಹೇಳಿದೆ, ಸಾಮಾನ್ಯವಾಗಿ ನಮಗೆ ಕಿರಿಯರನ್ನು ಗೌರವಿಸುವ ಗುಣ ಹಿರಿಯರಿಗೆ ಇರ್ತದೆ. ಆದರೆ ಒಂದು ವಯಸ್ಕ ಪ್ರಾಯ ನನ್ನಂಥವರಿಗೆ ಅವರು ವಿದ್ಯಾರ್ಥಿ, ಅವರು ಸಣ್ಣ ಪ್ರಾಯ, ಅವರಿಗೇನು ಗೊತ್ತಿಲ್ಲದವರು ಅಂತ ಪಕ್ವತೆ ಅಂತ ಹೇಳುವಂತಹ ವಿಷಯ ನಿಮ್ಮಂಥವರಿಂದ ಎಷ್ಟು ಕಲಿತುಕೊಳ್ಬೇಕು ಅಂತ ಹೇಳುವುದನ್ನು ನನ್ನಂತಹ ಯುವಕರು ಅಥವಾ ಅಧ್ಯಾಪಕರು ಅರ್ಥ ಮಾಡಿಕೊಂಡೆವು. ಇವತ್ತಿನ ಈ ಆಧುನಿಕ ಕಾಲಘಟ್ಟದ ಈ ನಾನು ಹೇಳಿದ ಹಿನ್ನೆಲೆಯಲ್ಲಿ ಏನು ಮೇಡಮ್, ಇವತ್ತಿನ ಕಾಲಘಟ್ಟದಲ್ಲಿ ನೀವು ಇದ್ದೀರಿ, ಇವತ್ತಿನ ಯುವ ತಲೆಮಾರು ನೀವು ಕಾಣ್ತೀರಿ, ವಿದ್ಯಾರ್ಥಿಗಳನ್ನು ಕಾಣ್ತೀರಿ, ಅವರ ಜಂಜಡ ಓಡಾಟ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೀವು ಬದುಕು ಸಾಗಿಸ್ತಾ ಇದ್ದೀರಿ, ಹಲವು ವರ್ಷಗಳಿಂದ ಕಾಣ್ತೀರಿ. ಈ ನಾನು ಹೇಳಿದ ವಿಷಯಕ್ಕೆ ಪೂರಕವಾಗಿ ಮೇಡಮ್, ಏನು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವ ತಲೆಮಾರಿಗೆ ಸದಾ ಬಿಸಿ ಅಂತ ಹೇಳ್ತಾ ಇರುವಂತ ಅವರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಿ? ಅದು ನೋಡಿ, ನಮ್ಮಲ್ಲಿ ಸಣ್ಣ ವಯಸ್ಸಿನಿಂದಲೂ ನಮ್ಮ ಕುಟುಂಬದ ವಾತಾವರಣ, ಹಂಪನ ಅವ್ರು ಹೇಳಿದಾಗೆ ಅವರ ತಂದೆ ತಾಯಿ ಇದ್ದ ಹಾಗೆ ನನ್ನ ತಂದೆ ತಾಯಿಯೂ ಸಹ, ನಾವು 8 ಜನ ಮಕ್ಕಳ ಒಂದು ಕುಟುಂಬ. ಹಾಗಾಗಿ ದೊಡ್ಡ ಕುಟುಂಬದಲ್ಲಿ ನಾನು ಬೆಳೆದಂಥವಳು. ನನ್ನ ತಾಯಿ ವಿದ್ಯಾವಂತರಾಗಿದ್ದರು. ಆವತ್ತಿನ ಕಾಲಕ್ಕೆ ಒಂದು ಲೋಯರ್ ಸೆಕೆಂಡ್ರಿ ಅಂತ ಪಾಸ್ ಮಾಡ್ಕೊಂಡಿದ್ರು. ನನಗೆ ಮೊದಲನೇ ತರಗತಿ ನಮ್ಮ ಮನೆಯಲ್ಲೇ ಪ್ರಾರಂಭ ಆದದ್ದು. ಕನ್ನಡನೂ ಹೇಳ್ಕೊಟ್ರು, ಇಂಗ್ಲೀಷು ಹೇಳ್ಕೊಟ್ರು ನನ್ನ ತಾಯಿ. ಅಷ್ಟೇ ಅಲ್ಲ, ಅನೇಕ ಹಾಡುಗಳನ್ನು, ಶ್ಲೋಕಗಳನ್ನು ಎಲ್ಲ ಹೇಳಿಕೊಟ್ಟು ನಮ್ಮನ್ನು ಬೆಳೆಸ್ಕೊಂಡು ಬಂದರು. ಹಾಗಾಗಿ ಸಂಗೀತ ಪಾಠವನ್ನು ಸಹ ಅವರು ಹೇಳಿಸಿದ್ರು ನಮಗೆ. ಅಂದರೆ ಮನೆಯ ವಾತಾವರಣವೇ ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ. ನನ್ನ ತಂದೆ ತುಂಬ ಓದ್ಕೊಂಡಂಥವ್ರು. ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಓವರ್ಸಿಯರ್ ಆಗಿದ್ದು, ಆಮೇಲೆ ಇಂಜಿನಿಯರ್ ಆದರು. ಹಾಗಾಗಿ ನಮ್ಮನೇಲಿ ಸ್ವಲ್ಪ ವಿದ್ಯಾವಂತ ಕುಟುಂಬನೇ ಅದಾಗಿತ್ತು. ನಾವು ಹಿಂದುಳಿದ ಜನಾಂಗದಿಂದ ಬಂದಂಥವ್ರು, ಈ ಬೇಡ ಜನಾಂಗ ಅಂತ ಕರೀತಾರೆ, ಆ ಜನಾಂಗದಿಂದ ಬಂದಂಥವಳು ನಾನು. ಎಲ್ರಿಗೂ ಆಶ್ಚರ್ಯ ಆಗೋದು, ಇದೇನು ಈ ಶೂದ್ರ ಹುಡುಗಿ ಯಾತಕ್ಕೆ ಹೈಸ್ಕೂಲ್ಗೆ ಹೋಗಬೇಕು? ನಮ್ಮೂರಿನಲ್ಲಿ ಹೈಸ್ಕೂಲ್ ಇರಲಿಲ್ಲ. ನಾನು ನಮ್ಮೂರು ಕ್ಯಾಸಲ್ಲಿ ಅಪ್ಪ ಎಜುಕೇಟೆಡ್ ಆದ್ರು, ವಿದ್ಯಾವಂತ ಆದ್ರೂ ಕೂಡ ಮನೋಭಾವ ಆಗಿತ್ತ ಮೇಡಮ್? ಮನೆಯಲ್ಲಿ ಆ ಭಾವನೆ ಇರಲಿಲ್ಲ. ಮನೇಲಿ ಎಂದೂ ತಾರತಮ್ಯ ಮಾಡಲಿಲ್ಲ. ನನ್ನ ತಂದೆ ಆಗಲಿ, ನಾನು ಚಿಕ್ಕ ವಯಸ್ಸಲ್ಲೇ ತಂದೆಯನ್ನು ಕಳ್ಕೊಂಡೆ, ಒಂದು 10 ವರ್ಷ ಇರ್ಬೋದು. ಆದರೆ ಅನಂತರ ನನ್ನ ತಾಯಿ ತನ್ನ ಮಕ್ಕಳನ್ನೆಲ್ಲ ತುಂಬ ಕಷ್ಟಪಟ್ಟು ಅವರು ಬೆಳೆಸಿದ್ರು. ಅದು ಏನಂದರೆ, ನಮ್ಮನೇಲಿ ಸಂಗೀತ ಮತ್ತು ಸಾಹಿತ್ಯ ಎರಡು ಒಟ್ಟೊಟ್ಟಿಗೆನೇ ಅದು ಬೆಳ್ಕೊಂಬಂದಿದ್ದು. ಮತ್ತು ಸಾಂಸ್ಕೃತಿಕವಾಗಿಯೂ ಸಹ ಸ್ವಲ್ಪ ಶ್ರೀಮಂತ ಮನೆತನ ಆದದ್ರಿಂದ ನಾವು ಸ್ವಲ್ಪ ಎಲ್ಲವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗತಕ್ಕಂತಹ ಒಂದು ಪರಂಪರೆ ನಮ್ಮಲ್ಲಿ ಬೆಳೆದಿತ್ತು. ನನಗೆ ಸೋದರ ಮಾವನ ಸಮಾನರಾದಂಥವರು ಆಸ್ಥಾನ ವಿದ್ವಾನ್ ಬಿ ದೇವೇಂದ್ರಪ್ಪನವರು ಅಂತ. ಅಂದರೆ ನಮ್ಮ ಮೈಸೂರು ಹಳೆ ಏನು ರಾಜರ ಆಡಳಿತದಲ್ಲಿ ಇತ್ತೋ, ಆ ರಾಜರ ಆಸ್ಥಾನದಲ್ಲಿ ಅವರು ಸಂಗೀತ ವಿದ್ವಾಂಸರಾಗಿದ್ದರು, ಜಲತರಂಗನ್ನ ನುಡಿಸ್ತಾ ಇದ್ರು. ಅಂದರೆ ಹಾಗೆ ನಮ್ಮ ಮನೆಯಲ್ಲಿ ಆ ಒಂದು ದೊಡ್ಡ ಪರಂಪರೆ ಅದು ಬಂದಿತ್ತು. ಇದು ಆಗಲೇ ಹಂಪನ ಅವ್ರು ಹೇಳಿದಾಗೆ ಅದು ಚಿಕ್ಕಂದಿನಿಂದಲೇ ಆ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕವಾದ ಎಚ್ಚರಗಳನ್ನು ನಾವು ಪಡ್ಕೊಳ್ತಾ ಬಂದ್ವಿ. ಇವತ್ತು ಏನಾಗಿದೆ ಅಂದರೆ, ತಂದೆ ತಾಯಿಗಳು ಅಷ್ಟು ಮಕ್ಕಳ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದಾರೋ ಇಲ್ವೋ ಈ ಪ್ರಶ್ನೆ ನನ್ನನ್ನು ಕಾಡುತ್ತೆ. ಅಥವಾ ಅವರವರ ಒಂದು ಜೀವನ ಕ್ರಮದಲ್ಲಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇದೆಯಾ ಇಲ್ವಾ ಈ ಪ್ರಶ್ನೆಯನ್ನ ಸಾಂದರ್ಭಿಕವಾಗಿ ಹೇಳಿದ್ರಿ. ಮೊಲೆ ಹಾಲನ್ನು ಮಗು ಕುಡಿಯೋವರೆಗೆ ಕೊಡುವುದು ಕೂಡ ಹೌದು ಹೌದು ಬರೇ ಪೌಷ್ಟಿಕ ಆಹಾರ ಮಗುವಿಗೆ ಹೋಗ್ತದೆ ಅಥವಾ ಅದು ವೈದ್ಯಕೀಯವಾಗಿ ಈಗಾಗಲೇ ರುಜುವಾದ ವಿಚಾರ ಮಾತ್ರ ಅಲ್ಲ, ಅಮ್ಮ ಮತ್ತು ಮಗುವಿನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಗೂ ಅದು ಪೂರಕ ಮೊಲೆ ಹಾಲು. ಕಾರಣ ಎಷ್ಟು ಸಮಯ ಮೊಲೆ ಹಾಲು ಕುಡಿಯುತ್ತದೋ, ಅದು 3 ವರ್ಷವೋ 4 ವರ್ಷವೋ,
ಅದು ಕೊಡಬೇಕು ಅಂತ ಹೇಳುವಂತ ಒಂದು ವಿಷಯವನ್ನು ಹೌದು, ಉಲ್ಲೇಖಿಸಿದ್ದೀರಿ. ಹೌದು, ಈ ನೀವು ಹೌದು. ಹೇಳಿದ ವಿಷಯಕ್ಕೂ ಈ ಮೊಲೆ ಹಾಲು ಉಣಿಸುವ ವಿಷಯಕ್ಕೂ ಒಂದು ರೀತಿಯ ಸಂಬಂಧ ಇದೆ. ಖಂಡಿತ ಸಂಬಂಧ ಇದೆ. ಹಾ. ಹಾಗಾಗಿ ಹಾಗಾಗಿ ನೋಡುದು ಈಗಿನ ಇವತ್ತಿನ ಅಮ್ಮಂದಿರು ಸ್ವಲ್ಪ ಇಂಥ ವಿಷಯಗಳಲ್ಲಿ ಸ್ವಲ್ಪ ಹಿಂದೆ ನೀವು ಹೇಳಿ ಅದಕ್ಕೆ ವಿವರಣೆ ಕೊಡಿ. ಅದು ನಾವು ಮಾತಾಡ್ತಾ ನೆನ್ನೆ ಹೇಳಿದ್ವಿ, ಒಂದು 10 ತಿಂಗಳವರೆಗೂ ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದ್ರೆ ಅದೇ ದೊಡ್ಡದು ಅಂತ ಭಾವಿಸ್ಕೊಳ್ತಕ್ಕಂಥ ಕಾಲ್ಗಡತಲ್ಲಿ ನಾವಿದ್ದೇವೆ ಅಂತ. ನೀವು ಒಂದು ರೀತಿಯಲ್ಲಿ ಅದು ಸ್ವಲ್ಪ ತಪ್ಪು ತಿಳ್ಕೊಂಡಿದ್ದೀರೋ. ಇನ್ನೂ ಬೇಗ ತಾಯಂದ್ರು ಹಾಲನ್ನು ಬಿಡಿಸಿ ಅವರು ಸೌಂದರ್ಯದ ಪ್ರಜ್ಞೆಯಿಂದ ನಾವು ಎಲ್ಲಿ ವಯಸ್ಸಾದಾಗೆ ಕಾಣ್ತೀವೋ ಏನೋ ಅನ್ನೋ ಒಂದು ಭಾವನೆ ಇವತ್ತು ಹೆಚ್ಚಾಗ್ತಾ ಇದೆ. ಅಂದರೆ ಸೌಂದರ್ಯ ಪ್ರಜ್ಞೆ ಮತ್ತೊಂದು ಮಗದೊಂದು ಅಂತ. ಯಾವ ತಾಯಿಯ ಸೌಂದರ್ಯವೂ ಮಗುವಿಗೆ ಹಾಲು ಕೊಡೋದ್ರಿಂದ ಹಾಳಾಗೋದಿಲ್ಲ, ಇನ್ನು ಸೌಂದರ್ಯ ಹೆಚ್ಚುತ್ತೆ. ತಾಯ್ತನ ಬಂದಾಗ ಹೆಣ್ಣಿಗೆ ನಿಜವಾದಂತಹ ಒಂದು ಏನು ಪದೋನ್ನತಿ ಅಂತ ನಾವು ಹೇಳ್ತೀವಲ್ಲ ನಮ್ಮ ಕೆಲಸ ಮಾಡೋ ಸಂದರ್ಭದಲ್ಲಿ, ಹಾಗೆ ಅವಳು ಮೇಲಕ್ಕೆ ಹೋಗ್ತಾಳೆ. ಹಾಗಾಗಿ ಆ ಒಂದು ಚಿತ್ರವನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಇವತ್ತಿನ ಯುವ ಜನಾಂಗಕ್ಕೆ ಬೇರೆ ಬೇರೆ ಆಕರ್ಷಣೆಗಳು ತುಂಬ ಇದ್ದಾವೆ. ಆಕರ್ಷಣೆಗಳನ್ನು ಗೆದ್ದು ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅವರಿಗೆ ಸ್ವಲ್ಪ ಬೇರೆ ಪರ್ಯಾಯ ರೀತಿಯಾದಂತಹ ಒಂದು ವಾತಾವರಣವನ್ನು ನಿರ್ಮಿಸಬೇಕಾದ್ದು ಬಹಳ ಮುಖ್ಯವಾಗ್ತದೆ. ಅಂದರೆ ಸ್ವಲ್ಪ ಅಭ್ಯಾಸಗಳು, ಬೇರೆ ರೀತಿಯಾದಂತಹ ಅಭ್ಯಾಸಗಳನ್ನು, ಒಂದು ಸಂಗೀತ ಕೇಳೋದಾಗಲಿ, ಮತ್ತೊಂದು ಒಳ್ಳೆಯ ಉಪನ್ಯಾಸಕ್ಕೆ ಹೋಗೋದಾಗಲಿ, ಸಭೆ ಸಮಾರಂಭಗಳಿಗೆ ಹೋಗೋದಾಗಲಿ, ಇಂತಹ ಅಭಿರುಚಿಯನ್ನು ಅವರು ಹೆಚ್ಚು ಬೆಳೆಸ್ಕೊಳ್ಬೇಕಾದದ್ದು ಸೂಕ್ತ. ನನಗೆ ತುಂಬ ಬೇಸರವಾಗ್ತದೆ ಕೆಲವೊಮ್ಮೆ ಅವರು ಕ್ಲಬ್ಬು ಪಬ್ಬು ಅದು ಇದು ಅಂದ್ಕೊಂಡು ಇವತ್ತಿನ ಯುವಕ ಯುವತಿಯರು ಓಡಾಡೋದನ್ನು ನೋಡಿದಾಗ ಎಲ್ಲಿ ನಮ್ಮ ಸಂಸ್ಕೃತಿ ಹೇಗೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ಆತಂಕ ಮತ್ತು ಭಯ ಮತ್ತು ನೋವು ನನ್ನನ್ನು ತುಂಬಾ ಕಾಡುತ್ತೆ. ಆದರೆ ಅವರನ್ನು ತರೋದು, ಸರಿಯಾದ ದಾರಿಗೆ ತರೋದಕ್ಕೂ ಬೇಕಾದಷ್ಟು ಒಳ್ಳೆಯ ಮಾರ್ಗಗಳಿದ್ದಾವೆ. ತಂದೆ ತಾಯಿ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕು. ಮತ್ತು ಸಾಮಾಜಿಕವಾಗಿಯೂ ಪ್ರತಿಯೊಬ್ಬ ತಂದೆ ತಾಯಿಯೂ ಹಾಗೆ ಗಮನವನ್ನು ಕೊಟ್ಟಾಗ ಸಾಮಾಜಿಕ ಕುಟುಂಬ ಒಂದು ದೊಡ್ಡ ವ್ಯವಸ್ಥೆ. ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಸಹ ಅವರವರು ಪಾಲಿನ ಕರ್ತವ್ಯವನ್ನು ಸರಿಯಾಗಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದು ಒಂದು ಘಟಕ, ಕುಟುಂಬ ಅನ್ನೋದು ಒಂದು ಘಟಕ. ತಾಯಿಯಾದವಳು ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲದೇ ಇದ್ರೆ ಅಷ್ಟರ ಮಟ್ಟಿಗೆ ಅವಳು ಸೋತಿದ್ದಾಳೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ತಾಯಂದರು ತಂದೆಯ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಮತ್ತು ಮನಃಶಾಸ್ತ್ರದ ಪ್ರಕಾರ ಹೇಳೋದು, ತಂದೆ ತಾಯಿಯ ಒಂದು ಏನು ಪ್ರಭಾವ ಅವರಿಗೆ ಒಂದು 25% ಮಾತ್ರ ಆಗ್ತದೆ. ಆದರೆ ಹೊರಗಿನ ಪ್ರಭಾವ ಇದೆಯಲ್ಲ, ಪರಿಸರದ್ದು, ಅದು 75 ಭಾಗ ಬರ್ತದೆ ಅಂತ ಹೇಳ್ತಾರೆ ಸೈಕಾಲಜಿ ಮನಃಶಾಸ್ತ್ರಜ್ಞರು. ಅದಕ್ಕೋಸ್ಕರ ಆ ಪರಿಸರ, ಹೊರಗಿನ ಪರಿಸರವನ್ನು ನಾವು ಹೆಚ್ಚು ಸುಧಾರಿಸಬೇಕಾದದ್ದು ಬಹಳ ಮುಖ್ಯ. ಯಾರು ಸುಧಾರಿಸ್ತಾರೆ ಅಂದರೆ ನಾವು ದೊಡ್ಡವರಾದಂಥವರು. ನಾವು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಾಗ ನಮ್ಮನ್ನು ಅನುಸರಿಸುವ ಒಂದು ಪರಂಪರೆ ಏನು ಬರುತ್ತೆ ಅದು ಒಳ್ಳೆಯ ರೀತಿಯಲ್ಲೇ ನಡ್ಕೊಂಡು ಹೋಗ್ತದೆ. ಆದರೆ ಇವತ್ತು ಅಂತಹ ಒಳ್ಳೆಯ ವಾತಾವರಣವನ್ನು ನಾವು ಇವತ್ತು ಕಾಣ್ತಾ ಇಲ್ಲ. ಹಾಗಾಗಿ ಜನರಲ್ಲಿ ಅತೃಪ್ತಿ ಅಥವಾ ದ್ವೇಷ ಆಗ್ಬೋದು, ಮತ್ತೊಂದು ಒಂಥರ ಅಷ್ಟು ಸುಸಂಸ್ಕೃತವಲ್ಲದ ಭಾವನೆಗಳು ಅವರಲ್ಲಿ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇದೆ. ಅದನ್ನು ನಾವು ಇತ್ತ ಕಡೆಗೆ ತರೋದಕ್ಕೆ ನಿಜವಾದ ಪ್ರಯತ್ನಗಳು ಕೆಲವು ನಡೀತಾ ಇದೆ. ಈಗ ಯೋಗವನ್ನು ಹೇಳ್ಕೊಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ತೊಡಗಿಸ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಿದ್ಯೆಯಲ್ಲಿ ಜಾನಪದ ವಿದ್ಯೆ ಆಗ್ಬೋದು, ನೀವು ಇಲ್ಲಿಯ ಪ್ರಸಿದ್ಧ ಯಕ್ಷಗಾನಗಳು, ಇವೆಲ್ಲನೂ ಮನುಷ್ಯನ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಹಾಗಾಗಿ ಅಂತಹ ಕಡೆಗೆ ಮಕ್ಕಳನ್ನು ನಾವು ಆದಷ್ಟು ಅವರ ಗಮನವನ್ನು ಆ ಕಡೆಗೆ ಹರಿಸುವ ಪ್ರಯತ್ನದಲ್ಲಿ ಹಿರಿಯರಾದಂಥವ್ರು, ಕೇವಲ ತಂದೆ ತಾಯಿ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಇಡೀ ಸಮಾಜ, ಮಧ್ಯ ವಯಸ್ಸಿನ ಸಮಾಜದವರು, ಇನ್ನೂ ಹಿರಿಯರಾದಂಥವರು ಅತ್ತ ಕಡೆಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯುವ ಜನತೆಯನ್ನು ಆದಷ್ಟು ಆ ಕಡೆಗೆ ತರಬೇಕು. ಆಕರ್ಷಣೆಗಳು ತುಂಬ ಇದ್ದಾವೆ, ಅವ್ರಿಗೂ ಕಷ್ಟ ಆಗ್ಬೋದು ಯುವ ಜನತೆಗೂ. ಆದರೆ ಅದನ್ನು ಹೇಗೆ ನಾವು ತಿದ್ದೋದಕ್ಕೆ ಸಾಧ್ಯವೋ ತಿದ್ದುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಮ್ಮ ಕಾಲದಲ್ಲಿ ಇದ್ದ ಪರಿಸ್ಥಿತಿ ಇವತ್ತು ವ್ಯತ್ಯಾಸ ಪಡ್ಕೊಂಡಿದೆ. ಏನೇ ವ್ಯತ್ಯಾಸಗಳನ್ನು ಪಡ್ಕೊಂಡು ಕೂಡ ಮೂಲಭೂತವಾಗಿರ್ತಕ್ಕಂತಹ ಸಂಗತಿಗಳಿದೆಯಲ್ಲ, ಅದು ಈ ಸ್ಥಿತ್ಯಂತರದ ಪರಿಸ್ಥಿತಿಯಲ್ಲಿ
ಅದರ ಸತ್ವ ಕಳೆದು ಹೋಗಬಾರ್ದು, ಅದರ ಜೀವ ಅದು ಒಣಗೋಗಬಾರ್ದು, ಜೀವದ್ರವ್ಯ ಏನಿದೆ. ಮತ್ತು ಹೇಳಿದ ಆಗಿನ ಸಂಗತಿಗೆ ನಾವು ಹಿಂತಿರುಗೋದಾದರೆ, ಗುರುಗಳು ತರಗತಿಯ ನಡುವೆ 4 ಗೋಡೆಯ ನಡುವೆ ಮಾತ್ರ ಪಾಠ ಹೇಳ್ತಕ್ಕಂಥವ್ರು. ಆದರೆ ದೊಡ್ಡ ಗುರು ಸಮಾಜ, ಬಯಲು ಇಡೀ ದೊಡ್ಡ ಸಮಾಜ ಏನಿದೆ ಅದು ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು. ನಾವು ಓದ್ತಾ ಇದ್ದಂತಹ ಕಾಲದಲ್ಲಿ ಏನಿತ್ತು, ಒಳ್ಳೆ ಗುರುಗಳಿದ್ದರು. ಅವರು ಬಹಳ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಹೆಚ್ಚು ಸಮಯವನ್ನು ವಿನಿಯೋಗಿಸ್ತಾ ಇದ್ದರು. ವಿದ್ಯಾರ್ಥಿಗಳು ಕೂಡ ಅವರು ಬಂದಂತಹ ಮನತನದ ರೀತಿ, ಅವರು ಬೆಳೆದಂಥ ರೀತಿ, ತಂದೆ ತಾಯಿಗಳು, ಅವು ಅವತ್ತು ಇದ್ದ ಸ್ಥಿತಿಗೂ ಇವತ್ತು ಇದ್ದ ಸ್ಥಿತಿಗೂ ಅಂತರವಿದೆ ತುಂಬ. ಮತ್ತು ಇವತ್ತು ಆಕರ್ಷಣೆಗಳು ತುಂಬ ಇವೆ. ಈ ಆಕರ್ಷಣೆಗಳು ಹಿಂದೆ ಅದು ಇರಲಿಲ್ಲ. ಏಕೆಂದರೆ ಬೇರೆ ಬೇರೆ ರೀತಿಯ ಸವಲತ್ತುಗಳು ಸಮಾಜದಲ್ಲಿ ಏನು ಇವತ್ತು ಸೃಷ್ಟಿಯಾಗಿವೆ, ಮತ್ತು ಒಂದು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಹಿಂದಕ್ಕೆ ಎಳೆಯುವ, ಪಕ್ಕಕ್ಕೆ ಎಳೆಯುವ ಈ ಆಕರ್ಷಣೆಗಳ ಪ್ರಲೋಭನೆಗಳ ಅಯಸ್ಕಾಂತಗಳು ಎಷ್ಟಿವೆ ಅಂತಂದರೆ, ನಾವು ಮುಟ್ಟಬೇಕಾದಂತಹ ಗುರಿಗೆ ತಲುಪದೆ ಮಧ್ಯದಲ್ಲಿಯೇ ವಿಫಲರಾಗುವ, ಬಿದ್ದು ಹೋಗುವ ಪರಿಸ್ಥಿತಿಗಳು ಬಹಳ ಹೆಚ್ಚಿವೆ. ಮತ್ತು ಹಿಂದೆ ನೇರವಾಗಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ, ಆಕರ್ಷಣೆಯ ಪರಿಸ್ಥಿತಿ ಇಷ್ಟು ಇರಲಿಲ್ಲ. ಇವತ್ತು ಅವೆಲ್ಲವೂ ಉಂಟಾಗಿರೋದ್ರಿಂದ ವಿದ್ಯಾರ್ಥಿಯನ್ನ ತನ್ನ ಸ್ನೇಹಿತರು ದಾರಿ ತಪ್ಪಿಸಬಹುದು, ಅಥವಾ ಸರಿಯಾದ ಸ್ನೇಹಿತರು ಸಿಕ್ಕಿದರೆ ಅವನ ಅದೃಷ್ಟ ಆದವನು ಮತ್ತೆ ಚೆನ್ನಾಗಿ ಹೋಗೋದಕ್ಕೆ ಸಾಧ್ಯವಾಗಬಹುದು. ಮತ್ತು ನಾವು ಹೆಚ್ಚು ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಇದಕ್ಕೆಲ್ಲ ಹೋಗೋದಕ್ಕೆ, ತರಗತಿಯಲ್ಲಿ ಹೇಳಿದ್ದನ್ನು ಬಂದು ಮನೆಯಲ್ಲಿ ಕುಳಿತುಕೊಂಡು ಪುನಃ ಅಧ್ಯಯನ ಮಾಡೋದಕ್ಕೆ, ತಂದೆ ತಾಯಿಗಳು ಅಲ್ಲೇ ಇಲ್ಲಿ ಹೋಗಬೇಡ ಓದ್ಕೋ ಅಂತ ಹೇಳ್ತಾ ಇದ್ರು. ಈಗ ತಂದೆ ತಾಯಿಗಳು ಉದ್ಯೋಗದಲ್ಲಿ ಹೋಗೋದೆ, ತಾಯಿಯೂ ಉದ್ಯೋಗಕ್ಕೆ ಹೋಗ್ತಾಳೆ, ತಂದೆನೂ ಉದ್ಯೋಗಕ್ಕೆ ಹೋಗ್ತಾರೆ. ಹೀಗಾಗಿ ವಿದ್ಯಾರ್ಥಿ ಅಥವಾ ಹುಡುಗ ಅಥವಾ ಹುಡುಗಿ ತನ್ನ ಬದುಕನ್ನು ತಾನೇ ರೂಪಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಇದೆಲ್ಲ ಈ ವ್ಯತ್ಯಾಸಗಳನ್ನು ಮನಗೊಂಡಂತಹ ಸಂದರ್ಭದಲ್ಲಿ ಇವತ್ತಿನ ಸವಾಲುಗಳು ಬೆಳೆಯುವ ಚೇತನದ ಮೇಲೆ ತುಂಬ ಇದೆ. ಹಿಂದೆ ಇಷ್ಟು ಸವಾಲುಗಳಿರಲಿಲ್ಲ, ಸಲೀಸಾಗಿ ಹೋಗ್ಬೋದಾಗಿತ್ತು. ಈಗ ಸಲೀಸಾಗಿ ಹೋಗೋಕ್ಕಾಗೋದಿಲ್ಲ. ಮನೆಯಿಂದ ಮೊದಲುಗೊಂಡು ಶಾಲೆಯವರೆಗೆ, ಅಥವಾ ಒಂದು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ಕೊಂಡು ಅಲ್ಲೂ ಕೂಡ ಅವನಿಗೆ ಅವನ ಏಕಾಂತತೆಯನ್ನು, ಸರಿದಾರಿಯನ್ನು ಕದಲಿಸ್ತಕ್ಕಂತಹ ಪರಿಸರಗಳು ಇವೆಲ್ಲನ ಗೆದ್ದುಕೊಳ್ಬೇಕಾದಂತಹ ಸವಾಲು ಇವತ್ತೇನಿದೆ ಅದನ್ನು ನಾವು ಗಮನಿಸಬೇಕು. ಜೊತೆಗೆ ನಾಗರಿಕತೆ ಮತ್ತು ಅನುಕೂಲ ಮತ್ತು ತಿಳುವಳಿಕೆ, ಯಾವುದನ್ನು ನಾವು ಹಿಂದೆ ಎಲ್ಲರೂ ಇದೇ ನಿಜ, ಇದೇ ದಿಟ ಅಂತ ಅಂದ್ಕೊಂಡಿದ್ದು, ಅಂತಹ ಸಂಗತಿಗಳೆಲ್ಲ ಇವತ್ತು ಪಲ್ಲಟವಾಗಿವೆ. ನಾವು ಅಂದ್ಕೊಂಡಿದ್ದೆಲ್ಲ ಹಿಂದೆ ಕೆಲವು ಸರಿಯಲ್ಲ, ಅದು ಮೂಢನಂಬಿಕೆಗಳು. ನೋಡಿದರೆ ಇವತ್ತು ವಿಜ್ಞಾನ ಹೇಗಿದೆ ಅಂತ ಹೇಳಿ ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ನಮ್ಮ ಆಲೋಚನೆಗಳ ದಿಕ್ಕನ್ನು, ದಾರಿಯನ್ನು ಬೇರೆ ರೀತಿಯಲ್ಲಿ ಹೊರಳಿಸ್ತಾ ಇವೆ. ಹೊಸ ಕಾಲದ ನಾವು ಹೊರಳು ದಾರಿಯಲ್ಲಿ ಬಂದು ನಿಂತಿದ್ದೇವೆ. ಈ ಹೊರಳು ದಾರಿಯ ಸ್ಥಿತ್ಯಂತರದ ಕಾಲಘಟ್ಟದಲ್ಲಿ ನಾವು ಎದುರಿಸಬೇಕಾದಂತಹ ಸವಾಲುಗಳು ಇದೆಯಲ್ಲ, ಆ ಸವಾಲುಗಳು ತುಂಬ ಇದ್ದರೂ ಕೂಡ ಅದನ್ನೆಲ್ಲ ಜೀರ್ಣಿಸ್ಕೊಂಡು ಸವಾಲುಗಳಿಗೆ ಸರಿಯಾದಂಥ ಉತ್ತರಗಳನ್ನು ನಾವು ಕಂಡುಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಇದೆ. ಹೀಗೆ ಜೀವನದಲ್ಲಿ ಮುಂದೆ ಹೋಗುವ ಪ್ರಯತ್ನದಲ್ಲಿ 100ಕ್ಕೆ 70 ಜನ ವಿಫಲರಾಗ್ತಾ ಇದ್ದಾರೂ ಕೂಡ ಇನ್ನೂ 100ಕ್ಕೆ 30 ಜನ ಗೆಲ್ತಾ ಇದ್ದಾರಲ್ಲ. ಆದ್ದರಿಂದ ನಾವು ಆಶಾವಾದಿಯಾಗಿರಬೇಕಾದದ್ದು ತುಂಬ ಅಗತ್ಯ ಇದೆ. ಆಪ್ಟಿಮಿಸಮ್ ಏನಿದೆ, ಆಶಾವಾದಿತ್ವವನ್ನು ಜೀವನದಲ್ಲಿ ಕಳ್ಕೊಳ್ಬಾರ್ದು. ಆಮೇಲೆ ವಯಸ್ಸಾಗ್ತಾ ಇನ್ನೊಂದು ಮಾತು ನಾವು ಹೇಳ್ತಿರ್ತೀವಿ, ಅಯ್ಯೋ ನಮ್ಮ ಕಾಲ ಚೆನ್ನಾಗಿತ್ತು, ಇವಾಗೆಲ್ಲ ಕೆಟ್ಟೋಗಿದೆ ಅಂತ. ಕಾಲ ಏನು ಕೆಟ್ಟಿಲ್ಲ. ಇವತ್ತು ನಮಗಿಂತ ಬುದ್ಧಿವಂತರು ಬರ್ತಾ ಇದ್ದಾರೆ, ನಮಗಿಂತ ಯೋಗ್ಯರು, ನಮಗಿಂತ ತಿಳುವಳಿಕೆಯಲ್ಲಿ ಆ ವಯಸ್ಸಿನಲ್ಲಿ ನಮಗಷ್ಟಿರಲಿಲ್ಲ ಅಂಥ ಇವರು ಕೂಡ ಬರ್ತಾ ಇದ್ದಾರೆ. ಯಾಕೆ ಜಾಸ್ತಿ ಸೋತ ಜನ ನಮಗೆ ಇವತ್ತು ಕಾಣ್ತೀವಿ ಅಂದರೆ, ನಾವು ಎಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಓದ್ತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆಗೂ ಇವತ್ತು ಇರುವ ವಿದ್ಯಾರ್ಥಿಗಳ ಸಂಖ್ಯೆಗೂ ನೋಡಿಸಿದರೆ ಇದು 100ರಷ್ಟು ಜಾಸ್ತಿ ಇದ್ದಾರೆ. ಅದರಿಂದ ಜಾಸ್ತಿ ಆದಾಗ ಅನೇಕ ಜೊಳ್ಳು ಕೊಳ್ಳುಗಳು ಜಾಸ್ತಿ ಇರಬಹುದು ಸಹಜವೇ, ಆದರೆ ಗಟ್ಟಿ ಕಾಳುಗಳು ಇವೆ ಅನ್ನೋದನ್ನು ಕೂಡ ನಾವು ಗುರುತಿಸಬೇಕು. ಮತ್ತು ಇನ್ನೊಂದು ದುಃಖದ ಸಂಗತಿ ಎಂದರೆ, ನಮ್ಮ ಪರಂಪರೆಯನ್ನು
ನಾವು ಕಳ್ಕೊಳ್ತಾ ಪರಂಪರೆಯ ಒಳ್ಳೆಯ ಭಾಗ ಏನಿದೆ ಅದನ್ನ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದೇನಂತಂದ್ರೆ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಇದು ಅನ್ನೋದು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ. ನೋಡಿ, ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯ ಮೂಲಕನೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥದ್ದು ನಮ್ಮ ತಾಯಿ ಭಾಷೆ, ತಂದೆ ಭಾಷೆ. ಇವತ್ತು ತಾಯಿ ಭಾಷೆಯ ತಂದೆ ಭಾಷೆಯು ಕೂಡ ಅದು ಸಮ್ಮಿಶ್ರ ಭಾಷೆಯಾಗಿದೆ. ಒಂದೇ ಭಾಷೆಯಾಗಿ ಇಲ್ಲ ಕನ್ನಡ, ಇಲ್ಲ ಮಲಯಾಳಂ, ಇಲ್ಲ ತುಳು ಇತ್ತು. ಇವತ್ತು ನಾವು ಮಾತನಾಡುವ ಕನ್ನಡದಲ್ಲಿ ಬೇರೆ ಬೇರೆ, ಅದು ಇಂಗ್ಲಿಷ್ ತುಂಬ ಬಂದು ಬೆರೆತು ಹೋಗ್ಬಿಟ್ಟಿದೆ. ನೋಡಿ, ನೀವು ಎಲ್ಲಾದರೂ ಒಂದು ಬಸ್ ನಿಲ್ದಾಣದಲ್ಲೋ ರೈಲ್ವೆ ನಿಲ್ದಾಣದಲ್ಲೋ ಜನ ಮಾತನಾಡೋದನ್ನು ಕೇಳ್ಕೊಳ್ಳಿ ನೀವು. ನಮ್ಮ ಫಾದರ್ ಸೀರಿಯಸ್ ಆಗಿದೆ ಅಂತ ನಮ್ಮ ಬ್ರದರ್ ಟೆಲಿಗ್ರಾಮ್ ಕೊಟ್ಟರಿಂದ ನಮ್ಮ ಸಿಸ್ಟರ್ನೋ ಅಂಕಲ್ನೋ ಆಂಟಿನೋ ಟ್ಯಾಕ್ಸಿ ಹೈರ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಇದು ಕನ್ನಡ ನಾನು ಮಾತಾಡ್ತಾ ಇರೋದು. ಹೀಗಾಗಿದೆ. ಅಂದರೆ ನಮ್ಮಲ್ಲಿ ನಮ್ಮ ಎಲ್ಲರ ಭಾಷೆಯಲ್ಲೂ ನಮ್ಮ ಅಣ್ಣ, ಅಕ್ಕ, ತಂಗಿ, ಬಾವ, ಮೈದುನ, ಈ ರೀತಿ ಎಷ್ಟು ನಮ್ಮ ಸಂಬಂಧ ವಾಚಕಗಳಿದ್ದು ಆ ಸಂಬಂಧ ವಾಚಕಗಳನ್ನು ಕಳ್ಕೊಳ್ತಾ ಇದ್ದೀವಿ. ಇವಾಗ ನಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಇವಾಗ ಅಡಿಗೆ ಮನೆ ಇಲ್ಲ, ಬಚ್ಚಲ ಮನೆ ಇಲ್ಲ, ಪಾತ್ರೆ ಪಡಗ ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ ಆಗ್ಬಿಟ್ಟಿದೆ. ಇನ್ನೇನಿದೆ ಅಂದರೆ ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ, ಫಾದರ್ ಇದ್ದಾರೆ, ಮದರ್ ಇದ್ದಾರೆ. ಮೊನ್ನೆ ಒಬ್ರು ವಿದ್ವಾಂಸರು ಹೇಳಿದ್ರು, ಈಗಿನ ಅಪ್ಪ ಡೆಡ್, ಮಮ್ಮಿ ಅಲ್ಲ, ಆ ತರ ಮಹಿಳೆಯರಾಗಿರುವ ಬಂಧುಗಳೆಲ್ಲ ಆಂಟಿ. ಈ ತರ ಆಗಿರೋದ್ರಿಂದ ಇದು ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ನಾವು ಈಗಲೇ ಹೇಳಕ್ಕಾಗೋದಿಲ್ಲ. ಇದು ಹಾಗೆ ನೋಡೋದಾದ್ರೆ ಇದರಲ್ಲಿ ಆ ಮುಖವೂ ಇದೆ, ಈ ಮುಖವೂ ಇದೆ. ಏನಂದ್ರೆ ನಮ್ಮ ಭಾಷೆಯ ಸತ್ವವನ್ನು ಕಳ್ಕೊಳ್ತಾ ಇದ್ವಲ್ಲ ಅಂತ ಒಂದ್ಸಾರಿ ಅನ್ಸುತ್ತೆ. ಇನ್ನೊಂದು ಸರ್ತಿ ನಮ್ಮ ಭಾಷೆಯೇ ರೂಪುಗೊಂಡಿದಂಥ ರೀತಿಯನ್ನು ನೋಡೋಣ ಹಿಂತಿರುಗಿ. ಈಗ ನಾನು ಮಾತಾಡ್ತಾ ಇರುವ ಕನ್ನಡದಲ್ಲಿ ಎಲ್ಲ ಕನ್ನಡ ಶಬ್ದಗಳಿಲ್ಲ. ಜನ ನಾವೆಲ್ಲ ಕನ್ನಡ, ನಾನು ಹೇಳೋದು ಅರ್ಥ ಆಗ್ತಾ ಇದ್ರು ಕೂಡ ಕನ್ನಡವೇ ನಾನು ಮಾತಾಡ್ತಿದ್ದೀನಿ. ನಾನು ಸಂಸ್ಕೃತ 100ಕ್ಕೆ ನಾನು ಬಳಸುವ 100 ಶಬ್ದಗಳಲ್ಲಿ 60 ಶಬ್ದ ಸಂಸ್ಕೃತ ಶಬ್ದ ಇರುತ್ತೆ. ಅದು ನಮಗೆ ಸಂಸ್ಕೃತ ಅಂತ ಅನ್ಸೋಲ್ಲ. ಕನ್ನಡ ಭಾಷೆ ಅದನ್ನು ಅಷ್ಟರ ಮಟ್ಟಿಗೆ ಜೀರ್ಣಿಸ್ಕೊಂಡು ತನ್ನದಾಗಿಸ್ಕೊಂಡಿದೆ. ಮುಂದೊಂದು ಕಾಲಕ್ಕೆ ಇಂಗ್ಲಿಷ್ ಶಬ್ದಗಳನ್ನು ನಾವು ಇವತ್ತೇನು ಬಳಸ್ಕೊಳ್ತಾ ಇದ್ದೀವಿ ಅದನ್ನು ಜೀರ್ಣಿಸ್ಕೊಂಡು ಇನ್ನೊಂದು ರೀತಿಯ ಭಾಷೆ ಬರಬಹುದು. ಅಚ್ಚಗನ್ನಡದ ಅಂತರವನ್ನು ದಾಟಿ ನಾವು ಬೇರೆ ಭಾಷೆಯ, ಸಂಸ್ಕೃತದ, ಪ್ರಾಕೃತದ, ಅರಬಿಯ, ಪಾರಸಿ ಭಾಷೆಯ, ಟರ್ಕಿ ಭಾಷೆಯ, ಫ್ರೆಂಚ್ ಭಾಷೆ ಎಷ್ಟೋ ಶಬ್ದಗಳನ್ನು ನಾವು ಸ್ವೀಕರಿಸಿಕೊಂಡು ಬೆಳೆದಿದ್ದೇವೆ. ಮಡಿವಂತಿಕೆ ಇಲ್ಲ. ಒಂದು ಭಾಷೆ ಜೀವಂತವಾಗಿರಬೇಕಾದ್ರೆ ಈ ರೀತಿ ಕಾಲಕ್ಕೆ ಪ್ರಾಪ್ತವಾಗ್ತಕ್ಕಂಥ ನಮಗೆ ಅಗತ್ಯವಾದ ಶಬ್ದಗಳನ್ನು ಅನ್ಯ ಭಾಷೆಗಳಿಂದ ಸ್ವೀಕರಿಸಿಕೊಂಡು ಭಾಷೆ ತನ್ನ ಪಾಡಿಗೆ ತಾನು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಇಂಗ್ಲೀಷ್ ನಮಗೆ ಸ್ವಲ್ಪ ವಯಸ್ಸಾದವ್ರು ನಮಗೆ ಏನು ಇಷ್ಟೊಂದು ಇಂಗ್ಲೀಷ್ ಬಳಸ್ತಾ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ಬೋದು. ಆದರೆ ಹುಡುಗರಿಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅದು ಸಹಜವಾಗಿ ಅವರು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಈಗ ಹಳೆಗನ್ನಡದ ಒಂದು ಪದ್ಯದಲ್ಲಿ ಸಂಸ್ಕೃತ ಶಬ್ದಗಳು ಹೆಂಗೆ ಸೇರಿದ್ವಿಯೋ ಹಾಗೆ ಮುಂದೆ ನಾವು ಇವರು ಬರೀತಕ್ಕಂತಹ ಪದ್ಯಗಳಲ್ಲಿ ಇಂಗ್ಲೀಷ್ ಶಬ್ದಗಳು ಹಾಗೆ ಬರೆತುಬಿಟ್ಟಿರ್ತವೆ. ಎಷ್ಟೋ ಇವತ್ತು ನೋಡಿ, ಸಂಖ್ಯಾವಾಚಕಗಳನ್ನು ಸಾಮಾನ್ಯವಾಗಿ ನಾವು ಅನ್ಯ ಭಾಷೆಯ ಶಬ್ದಗಳನ್ನು ತಗೊಳ್ಳಲ್ಲ. ಎಲ್ಲಿಯವರೆಗೆ 10ರವರೆಗೆ 1 2 3 4 5 ಅಂತಾನೆ ಎಲ್ಲ ಭಾಷೆಗಳಿವೆ. ಇವತ್ತು ಎಲ್ಲ 1 2 3 4 5 6 ಅದನ್ನೆಲ್ಲ ನಾವು ಬಳಸ್ಬಿಡ್ತಾ ಇದ್ದೀವಿ. ಇಲ್ಲಿ ಒಂದು ಶೋಕಿತನದ, ಅಂದ್ರೆ ಒಂದು ಆಡಂಬರದ, ಅಥವಾ ತನ್ನ ಮಗು ಇಂಗ್ಲಿಷ್ ಕಲ್ತ್ರೇನೆ ಅದು ಹತ್ತಿರದ ಮನೆಯವರಿಗೆ ಅದು ಕಾಣಬೇಕು, ಅದು ನನ್ನ ಮಗು ಇಂಗ್ಲಿಷ್ ಮಾತಾಡಿದ್ರೆ ಸಂಬಂಧಪಟ್ಟ ಹಾಗೆ ಇದು ಜಗತ್ತಿನ ಒಂದು ಸವಾಲು. ಬರೀ ಕನ್ನಡದ ಪ್ರಶ್ನೆ ಮಾತ್ರ ಅಲ್ಲ, ಎಲ್ಲ ಭಾರತೀಯ ಪ್ರಶ್ನೆಗಳು ಇವತ್ತು ಇದು. ಮುಖ್ಯವಾಗಿ ಕನ್ನಡ, ತೆಲುಗು, ತಮಿಳು, ದಕ್ಷಿಣದ ಭಾಷೆಗಳು, ಉತ್ತರದ ಎಲ್ಲ ಭಾಷೆಗಳು ಕೂಡ ಎದುರಿಸ್ತಾ ಇರ್ತಕ್ಕಂಥ ಪ್ರಶ್ನೆ ಏನೆಂದರೆ ಇಂಗ್ಲೀಷಿನ ಗಾಢವಾದಂತಹ ಪ್ರಭಾವ ಉಂಟಾಗಿ ಅದರಲ್ಲೂ ಯುವಜನತೆ ವಿಶೇಷವಾಗಿ ಬಳಸ್ತಾ ಇದೆಯಲ್ಲ, ಅದಕ್ಕೆ ನಾವು ಆರೋಗ್ಯಕರವಾದ ನೆಲೆಯಿಂದ ಆಲೋಚನೆ ಮಾಡ್ತಕ್ಕಂಥ, ಉದಾತ್ತ ದೃಷ್ಟಿಯಿಂದ ಆಲೋಚನೆ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು, ನಮ್ಮದನ್ನು ಕಳ್ಕೊಳ್ತಾ ಇದ್ದೀವಲ್ಲ ಎನ್ನುವ ಒಂದು ವಿಷಾದದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಇನ್ನೊಂದಿದೆ. ಆದರೆ ಪರಿಸರ ಹೇಗಾಗಿದೆ ಅಂದರೆ, ತಂದೆ ತಾಯಿಗಳು ಮನೆಯಲ್ಲೂ ಅದೇ, ನಾವು ಯಾವುದೋ ಒಂದು ರೇಡಿಯೋ ತಿರುಗಿಸಿದ್ರೆ ಅಲ್ಲೂ ಅದೇ ಭಾಷೆನೇ, ಟಿ ವಿ ನೋಡೋಕೆ ಹೋದರೆ ಅಲ್ಲೂ ಅದೇ ಭಾಷೆ, ಸ್ನೇಹಿತರ ಜೊತೆಲಿ ಹೋಗೋಣ ಅಂದ್ರೆ ಅವರು ಹಾಗೆ ಇದ್ದಾರೆ. ಅಂದರೆ ವಾತಾವರಣವೇ ಅದರಿಂದ ತುಂಬಿರುವ ಸಂದರ್ಭದಲ್ಲಿ ಮತ್ತೆ ಬಹುಸಂಖ್ಯಾತ ವಲಯ ಒಪ್ಪಿದ ಕಾರಣ
ಅಲ್ಲ. ಎಲ್ಲಿಯೋ ಇದರ ಒಂದು ನೈತಿಕ ಪ್ರಜ್ಞೆ ಅಂತಲೋ ಇದಿದ್ರೆ ಅಲ್ಲಿ ನಾವು ಏನಾಗ್ತಾರೆ ಒಂಟಿ ಆಗ್ತೇವೆ ಹಾಗೆ ಅಲ್ಲ, ಅದಕ್ಕೆ ಒಂದು ಇರುವ ಏಕೈಕ ಪರಿಹಾರ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ, ನಮ್ಮ 30 ರಾಜ್ಯಗಳೇನಿವೆ ಇಡೀ ದೇಶಕ್ಕೆ ಅನ್ವಯಿಸುವ ಹಾಗೆ ಒಂದು ಭಾಷಾ ನೀತಿ ಮಾಡಬೇಕು. ಇಂಥ ಹಂತದವರೆಗೂ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ಅವರ ಪ್ರಾಂತೀಯ ಅಥವಾ ರಾಜ್ಯ ಭಾಷೆಯನ್ನು ಕಲಿಸಬೇಕು ಅಂತ, ಮಾತೃಭಾಷೆ ಅಲ್ಲ ರಾಜ್ಯ ಭಾಷೆಯನ್ನ ಪ್ರಾದೇಶಿಕ ಭಾಷೆಯನ್ನ ಕಲಿಸಬೇಕು ಅಂತ ಒಂದು ನೀತಿಯನ್ನ, ಭಾಷಾ ನೀತಿಯನ್ನ, ಒಂದು ಉದ್ಯೋಗ ಒಂದು ಉದ್ಯೋಗ ನೀತಿಯನ್ನ, ಒಂದು ಭಾಷಾ ನೀತಿಯನ್ನ, ಒಂದು ಜಲನೀತಿಯನ್ನ ಇವರು ರೂಪಿಸಿದ್ರೆ ಎಷ್ಟೋ ಜಗಳಗಳಿಗೆ ಅವಕಾಶ ಆಗುದಿಲ್ಲ. ಪರಿಹಾರ ಈಗ ಯಾವುದೋ ನದಿಗಳ ನೀರಿನ ಹಂಚಿಕೆ ವಿಷಯದಲ್ಲಿ ಎಷ್ಟು ಮಟ್ಟಿಗೆ 2 ರಾಜ್ಯಗಳು ಬೆಂಕಿ ಹತ್ಕೊಂಡು ಉರಿದು ರೈಲುಗಳು ಬಸ್ಸುಗಳು ಸುಟ್ಟು ಜನಗಳಿಗೆ ತೊಂದರೆ. ಸೊ ಅದನ್ನು ಪರಿಹರಿಸಬೇಕಾದರೆ ಈ ರೀತಿ ಕೇಂದ್ರ ಅಂದರೆ ಸರ್ಕಾರ, ಸಮಾಜ, ವ್ಯಕ್ತಿಗಳು ಎಲ್ಲವೂ ಇದನ್ನು ಸಂಯುಕ್ತವಾಗಿ ಆಲೋಚಿಸಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದಂತಹ ಒಂದು ಸ್ಥಿತ್ಯಂತರದ ಬದಲಾವಣೆಯ ಹೊಸ್ತಿಲಿನಲ್ಲಿ ನಾವು ಬಂದಿದ್ದೇವೆ. ನಮ್ಮ ದೇಶ ಇದು ಈಗೀಗ ದೊಡ್ಡ ರೀತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ದೇಶ. ನಮ್ಮ ದೇಶದ ಪ್ರಜಾಸಂಖ್ಯೆ ಇದೆಯಲ್ಲ, ಆ ಪ್ರಜಾಸಂಖ್ಯೆಯು ಒಂದು ದೊಡ್ಡ ಸವಾಲು. ಅನೇಕ ಸಂಗತಿಗಳನ್ನ ಏಕ್ದಮ್ ಜಾರಿಗೆ ತರೋಕೆ ಯಾಕೆ ಹಾಕೋದಿಲ್ಲ ಅಂದರೆ ಇದೊಂದು ಪ್ರಜಾಸಂಖ್ಯೆಯ ಸವಾಲು. ಎರಡನೇದು ಜಾತಿ ಮತಗಳ ಸವಾಲು ಏನಿದೆ ಅದು ಕೂಡ ನಮ್ಮ ದೇಶದಲ್ಲಿ ದೊಡ್ಡ ಗಂಡಾಂತರವಾಗಿ ಅದನ್ನು ನಾವು ಎದುರಿಸಿ ಪರಿಹಾರ ಕಂಡುಕೊಳ್ಬೇಕಾಗಿದೆ. ಸಣ್ಣ ಪುಟ್ಟ ಜಾತಿ ನೀತಿಗಳು, ಅದರಿಂದ ಆ ಕಾರಣಕ್ಕೋಸ್ಕರ ಇದ್ದಕ್ಕಿದ್ದಾಗೆ ಬುಗಲೆದ್ದು ಒಂದು ಸ್ಫೋಟಗೊಳ್ಳತಕ್ಕಂತಹ ವಿರಸ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಅದು ಪರಿಹಾರ ಆಗಬೇಕು. ಭಾಷೆಗೆ ಸಂಬಂಧಪಟ್ಟ ಹಾಗೆ ಇದು ಪರಿಹಾರ ಆಗಬೇಕು. ಹೀಗೆ ಅನೇಕ ಸಂಗತಿಗಳಿಗೆ ಗಮನ ಕೊಡುವ ಕಾಲಘಟ್ಟ ಇವತ್ತು ಬಂದಿದೆ. ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಯಾವುದಾದರೂ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಬೇಕಾದಂಥ ಮೆಜಾರಿಟಿ ಬೇಕಾಗುತ್ತೆ. ಮತ್ತು ಇಲ್ಲಿ ನಮ್ಮಲ್ಲೇನೆ ಇದು ಮಾಡಿದರೆ ಅದಕ್ಕೆ ವಿರೋಧ ಪಕ್ಷದ ಅಡ್ಡಿ, ಅದನ್ನು ಮಾಡೋಕ್ಕೋದ್ರೆ ವಿರೋಧ ಪಕ್ಷದ, ಈ ಪಕ್ಷಗಳ ವಿರೋಧಗಳ ನಡುವೆ ನಾವೇನೇ ಮುಂದಕ್ಕೆ ಹೋಗದೆ ಹಿಂದಿಂದಕ್ಕೆ ಬರ್ತಾ ಇದೆ. 4 ಹೆಜ್ಜೆ ನಾವು ಹಾಕಿದರೆ 3 ಹೆಜ್ಜೆ ಹಿಂದೆ ಯಾರೋ ಎಳೆದಿರ್ತಾರೆ. ನಾವು ಪ್ರಗತಿ ಪಥದಲ್ಲಿ ಎಂದು ಹೋಗುವುದು. ವಿರೋಧ ಪಕ್ಷದವ್ರಿಗೂ ಕೂಡ ಅನೇಕ ಸಾರ್ತಿ ಅವರು ಬಹಳ ನ್ಯಾಯಯುತವಾಗಿ ಏನು ಮಾಡಿರೋದಿಲ್ಲ, ವಿರೋಧಿಸಬೇಕು, ವಿರೋಧಿಸೋದಷ್ಟೇ. ಯಾವುದೋ ಒಂದು ಕೇಂದ್ರ ಸರ್ಕಾರ ಇದೆ, ಅವರ ನೀತಿಯನ್ನು ವಿರೋಧಿ, ಈಗ CAA ತೆಗೆದುಕೊಳ್ಳೋಣ ಇದನ್ನು, ಅದು ಅದರ ಬಗ್ಗೆ ಎಷ್ಟು ವಿರೋಧ ಬರ್ತಾ ಇದೆ. ಆದರೆ ಒಂದು ದೃಷ್ಟಿಯಿಂದ ನೋಡಿದಾಗ ನಮ್ಮ ದೇಶಕ್ಕೆ ಅದು ಎಂದೋ ಬರಬೇಕಾಗಿತ್ತು, ಈಗ ಅದು ಬರ್ತಾ ಇದೆ, ಅದನ್ನು ಹೋಗ್ತಕ್ಕಂಥದ್ದು ಯೋಗ್ಯವೇನೋ ಅಂತ ಆಲೋಚನೆ ಮಾಡುವ ಕಾಲಘಟ್ಟದಲ್ಲಿ ಕೂಡ ನಾವು ಇದ್ದೇವೆ. ಇವೆಲ್ಲ ಒಂದು ಬಹಳ ದೊಡ್ಡ ದೇಶವಾದ್ದರಿಂದ ಬಹಳ ದೊಡ್ಡ ಸವಾಲುಗಳು ಮತ್ತು ಸಮಸ್ಯೆಗಳು ನಮ್ಮ ದೇಶದಲ್ಲಿ. ಒಂದು ಕಡೆ ಹೊಲಿಗೆ ಹಾಕಕ್ಕೆ ಹೋದರೆ ಇನ್ನೊಂದು ಕಡೆ ಹರಿದೋಗಿರುತ್ತೆ, ಆಗಲೇ ಬಿಚ್ಕೊಂಡು ಹೋಗಿರುತ್ತೆ, ಅಲ್ಲಿಗೋಗೋದ್ರೆ ಮತ್ತೊಂದು ಕಡೆ. ಹೀಗೆ ಹೊಲಿಗೆ ಹಾಕುವುದರಲ್ಲಿಯೇ ಸಮಯ ಹೋಗ್ತಾ ಇದ್ದೆ. ಇನ್ನು ಬಟ್ಟೆ ತೊಟ್ಕೊಳ್ಳೋದು ಯಾವಾಗ, ಹಾಕ್ಕೊಳ್ಳೋದು ಯಾವಾಗ ಅಂತ ಅನೇಕ ಸರ್ತಿ ಅನಿಸಿದ್ರು ನಿರಾಶರಾಗಬೇಕಾದ್ರೆ. ಯಾಕಂದರೆ ಈ ದೇಶದ ಪ್ರಜಾಪ್ರಭುತ್ವ ಇದೆಯಲ್ಲ, ಅದು ಅದ್ಭುತವಾದ, ಜಗತ್ತೇ ಆಶ್ಚರ್ಯಪಡಿದ್ದೇನೆ. ಇಷ್ಟೆಲ್ಲ ಇದ್ರೂ ಈ ದೇಶ ಮುಂದೆ ಹೋಗ್ತಾ ಇದೆಯಲ್ಲ, ರಥ ಹೋಗ್ತಾ ಇದೆಯಲ್ಲ, ಇದು ಯಾವಾಗಲೂ ಕೊಯ್ಯಿಂದ ರಥಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ, ರೆಡಿತಾನೆ, ಮುಂದಕ್ಕೆ ಹೋಗ್ತಾನೆ ಅವನು. ಹಾಗೆ ಸಮಾಜದಲ್ಲೂ ಕೂಡ ಸಣ್ಣ ಕುಟುಂಬದಲ್ಲಿ ಸವಾಲುಗಳಿವೆ. ಅದನ್ನು ಇವತ್ತು ಕುಟುಂಬದಲ್ಲಿ ಏನಾಗಿದೆ ಅಂದರೆ, ತಂದೆ ತಾಯಿಗಳು ನಮಗೆ ಏನು ನಿಗಾ ಕೊಡ್ತಿದ್ರು, ಇವತ್ತು ಆ ನಿಗಾ ತಂದೆ ತಾಯಿಗಳು ಕೊಡೋಕ್ಕಾಗ್ತಾರೆ, ಅವ್ರದ್ದೇ ಸಮಸ್ಯೆಯಲ್ಲೇ ಅವರು ಮುಳುಗೋಗಿರ್ತಾರೆ. ಮತ್ತು ಅವಿಭಕ್ತ ಕುಟುಂಬ ಇತ್ತು. ಅವಿಭಕ್ತ ಕುಟುಂಬದಲ್ಲಿ ನಾವು ಕಲಿತಾ ಇದ್ವಿ, ಅಣ್ಣ ಹೇಳ್ಕೊಡೋನು, ಅಪ್ಪ ಹೇಳ್ಕೊಡೋನು, ಅಮ್ಮ, ನಮ್ಮ ಭಾವ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ಅವ್ರ ಮಕ್ಕಳೆಲ್ಲ. ನಾನು ಒಂದು ಕುಟುಂಬ ಎಷ್ಟು ಜನ ನಡೀತದೆ. ಈಗಿಲ್ಲ, ಮದುವೆ ಆದ ಗಂಡ ಹೆಂಡತಿ ಅವರದೇ ಗುಬ್ಬಚ್ಚಿ ಗೂಡು, ಅವರು ಹೊರಟೋಗ್ತಾರೆ. ಮತ್ತು ಅವರಿಗೆ ಹೇಳ್ಕೊಡೋರಿಲ್ಲ, ಅತ್ತೆ ಇಲ್ಲ, ಮಾವ ಇಲ್ಲ, ಜೊತೆಗೆ ಅಜ್ಜಿ ಇಲ್ಲ. ಹಾಗಾಗಿದೆ. ಇದನ್ನು ಕೂಡ ಒಂದು ಇಂತಹ ಅನೇಕ ಸವಾಲುಗಳಿವೆ. ಈ ಸವಾಲುಗಳು ಕೆಲವು ಅನಿವಾರ್ಯವೂ ಹೌದು. ಗಂಡ ಹೆಂಡತಿ ಇಬ್ಬರು ದುಡಿಯೋಕ್ಕೆ ಹೋಗ್ಬೇಕು, ಯಾಕಂದರೆ ಕುಟುಂಬನ ಸಾಕೋಕ್ಕಾಗೋದಿಲ್ಲ. ಗಂಡ ಹೆಂಡತಿ ಇಬ್ಬರು ದುಡಿಯೋಕೆ ಹೋದರೆ ಮಕ್ಕಳು ಅವಕ್ಕೆ ಮಾದರಿಗಳಿಲ್ಲ, ಮನೇಲಿ ಹೇಳ್ಕೊಡೋರಿಲ್ಲ. ಅವನು ಹೇಳಿದ್ದೆ ಆ ಹುಡುಗ, ಅವನು ಏನು ಬೇಕಾದ್ರೂ ಮಾಡ್ಕೋಬೋದು, ಅವನು ಹಾಳಾಗ್ಬೋದು ಅಥವಾ ಉದ್ಧಾರ ಆಗ್ಬೋದು.
ಅವನಿಗೆ ಒಳ್ಳೆ ಸ್ನೇಹಿತರು, ಒಳ್ಳೆ ಕಂಪ್ನಿ ಸಿಕ್ತೋ, ಈ ತಂದೆ ತಾಯಿಗಳ ಪುಣ್ಯ. ಅದನ್ನ ನೋಡಿ ಮೊದಲು ನಾವಾದರೆ ಹೋಮ್ವರ್ಕ್ ಮಾಡಿದ್ಯೇನೋ ಎಲ್ಲಿ ತೆಗಿ ಅಂತ ತಂದೆ ತಾಯಿಗಳು ಕೇಳೋರು. ಯಾವತ್ತ ತಂದೆ ತಾಯಿಗಳು ಕೇಳ್ತಾರ? ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸುಸ್ತಾಗಿ ಬಂದು ಮಲಗಿಬಿಡ್ತಾರೆ ಅವರು. ಮಗಂದು ಅವನೇನು ಸ್ಕೂಲ್ಗೆ ಹೋಗಿದ್ನಾ ಇಲ್ವಾ, ಸ್ಕೂಲ್ಗೆ ಹೋದ್ನೋ, ಸಿನಿಮಾಕ್ಕೆ ಹೋದ್ನೋ, ಅಥವಾ ಇನ್ನೆಲ್ಲಾದರೂ ಹೋದ್ನೋ, ಅವನು ಸಿಗರೇಟ್ ಸೇರ್ತಾ ಇದ್ದಾನೋ, ಗಾಂಜಾ ತಗೊಳ್ತಾ ಇದ್ದಾನೋ, ಇವೆಲ್ಲ ತುಂಬ ಇವೆ. ಮತ್ತು ವಿದೇಶದ ಪ್ರಭಾವ ಇವತ್ತು ನಮ್ಮ ದೇಶದಲ್ಲಿ ಉಂಟಾಗಿ ಮಗುವಿನಿಂದ ಮೊದಲುಗೊಂಡು ತೊಟ್ಟಲಿಂದ ಸಮಾಧಿಯವರೆಗೂ ನಾನಾ ರೀತಿಯ ನಮ್ಮ ಬದುಕಿನ ವಿಧಾನವೇ ನೋಡಿ. ಯಾರು ನಾವು ಬಾಲ್ಯದಲ್ಲಿ ಪ್ರತಿ ವರ್ಷ ಹುಟ್ಟದಬ್ಬ ಅಂತ ಎಲ್ಲ ಆಚರಿಸ್ಕೊಳ್ಳೋದು. ನೋಡಪ್ಪ ಇವತ್ತು ಬರ್ತ್ಡೇ ಮಾಡದೇ ಇದ್ದಿದ್ರೆ, ಕೇಕ್ ಹಚ್ಚದೇ ಇದ್ದರೆ ಜಗಳವೇ ಅದಕ್ಕಾಗೋಗುತ್ತೆ. ಏನು ವಯಸ್ಸಾಗೇ ಆಗುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡದ್ದು ಇದು ಮಾಡಿ ಅದ್ಯಾವ ಕ್ಯಾಂಡ್ಲ್ಗಳೆಲ್ಲ ತಂದು ಉಫ್ ಅಂತ ಉರುಬಿ, ಆಮೇಲೆ ಎಲ್ಲ ಮೊಬೈಲ್ ಬೇರೆ ಬಂದಿದೆ. ಅದನ್ನು ಬಳಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಅದು ವರ, ಅದು ಮನುಷ್ಯನಿಗೆ ವರ. ಇಲ್ಲದೇ ಇದ್ದರೆ ಅದು ಬ್ರಹ್ಮರಾಕ್ಷಸ ನಮ್ಗಾಕತ್ತೆ. ಸೊ ಇವೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ನಮ್ಮ ಭಾರತದ ಅಥವಾ ನಮ್ಮ ರಾಜ್ಯಕ್ಕೆ ಬಂದರೆ ಕರ್ನಾಟಕದ ಬದುಕು ಒಂದು ವಿಶಿಷ್ಟ ಗತಿಯಲ್ಲಿ ಅದು ಹಾದು ಹೋಗ್ತಾ ಇದೆ. ಆದರೆ ಒಳ್ಳೆ ರೀತಿ ರೂಪುಗೊಳ್ಳಬೇಕನ್ನುವ ಒಂದು ಆಶಾವಾದದಿಂದ ನಾವು ವೃದ್ಧಾಪ್ಯದಲ್ಲೂ ಕೂಡ ಕಾಲ ಕಳೆಯಬೇಕಾಗಿದೆ. ನಮ್ಮ ಥರ ಇರೋಕ್ಕೆ ಸಾಧ್ಯವಿಲ್ಲ ಇವತ್ತು. ನಾವು ಅಂದ್ಕೊಳ್ಳಬಾರ್ದು, ಯಾಕೆ ನಾವು ನಮ್ಮ ತಂದೆ ತಾಯಿ ಥರ ಇರಲಿಲ್ಲ. ಅದರಿಂದ ಯಾವಾಗಲೂ ಕೂಡ ಒಂದು 20-30 ವರ್ಷದ ಅಂತರದಲ್ಲಿ ಎಷ್ಟೋ ಬದಲಾವಣೆ ಆಗುತ್ತೆ. ಸೊ ನಮಗೆ ಅವ್ರದ್ದು ರುಚಿಸೋದಿಲ್ಲ, ಅವ್ರಿಗೆ ನಾವು ರುಚಿಸೋದಿಲ್ಲ. ಹಿಂಗೆಲ್ಲ ಇರೋದನ್ನು ಇದನ್ನ ಒಪ್ಕೋಬೇಕಾಗುತ್ತೆ. ಇದು ಅನಿವಾರ್ಯ ಕೆಲವು ಸಂದರ್ಭದಲ್ಲಿ. ಮೇಡಮ್, ನಾವು ವಿದ್ವತ್ತು, ಮಾನವೀಯತೆ, ಮನುಷ್ಯ ಸಂಬಂಧ, ಕುಟುಂಬ ಜೀವನ, ಸಾಮಾಜಿಕ ಜೀವನ ಮಾತಾಡಿದ್ರು. ಮತ್ತೆ ಅದರಲ್ಲಿ ಪ್ರಧಾನ ಭಾಗವಾದ ಭಾಷೆಯು ಸರ್ ಅದನ್ನು ಉಲ್ಲೇಖಿಸಿದ್ರು. ನಿಮ್ಮ ವಚನ ಓದಿದಾಗ 1-2-3 ವಚನಗಳನ್ನು ನಾನು ನೋಟ್ ಮಾಡಿಕೊಂಡಿದ್ದೇನೆ. ನನಗೆ ಇಷ್ಟ ಆಯ್ತು ತುಂಬಾ. ಯಾಕೆಂದ್ರೆ ಕೆಲವೊಂದು ಮನೋಭಾವ, ನಮ್ಮೊಬ್ರು ವಿದ್ಯಾರ್ಥಿ ಮೊನ್ನೆ ನಿಮ್ಮ ವಚನವನ್ನು ಓದಿ ನನಗೆ ನೋಡಿ ನೀವು ಹೇಳುವ ಹಾಗೆ ಇದೆ ಈ ವಚನ ಅಂತ ಹೇಳಿದ್ರು. ಈ ಭಾಷೆಯ ಉಳಿವು ಈಗ ಸರ್ ಹೇಳಿದ್ರು, ತುಂಬಾ ಸವಾಲುಗಳಿವೆ ನಮಗೆ ಮೊದಲಿನ ಹಾಗೆ. ಆದ್ರೆ ಕನ್ನಡ ಶಾಲೆ ಎಂಬುದು, ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳೋದು, ನಾನು ನಂಬಿದ ಹಾಗೆ ಮುಖ್ಯವಾಗಿ ಕಾಸರಗೋಡಿಗಂತೂ ಅದು 100% ನಿಜ. ಅದು ಒಳನಾಡಿಗೆ, ಕರ್ನಾಟಕಕ್ಕೂ ಕೂಡ ನಿಜವೇ. ಹೌದು. ಇದರ ಈ ಕನ್ನಡ ಮಾಧ್ಯಮ ಶಾಲೆ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಯ ತಾಯಿವೆ. ಹೌದು ಹೌದು. ಕನ್ನಡ ಮಾಧ್ಯಮ ಶಾಲೆಯ ಉಳಿವು ಅದು ಸೊರಗಿದ್ರೆ, ಅದು ಇಲ್ಲದಾದ್ರೆ ನಾನು ಭಾವಿಸುವುದು ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಸೊರಗಿದ ಹಾಗೆ. ಹೌದು. ಕಾಸರಗೋಡಿನಂತಹ ಪ್ರದೇಶಗಳಲ್ಲಿ ಈಗ ನನಗೆ ಉದ್ಯೋಗ ಕೊಟ್ಟದ್ದು ಕನ್ನಡ. ಇಲ್ಲಿ ಕನ್ನಡವನ್ನು ಉಳಿಸಲಿಕ್ಕೆ ಬೇಕಾಗಿ ಒಂದಷ್ಟು ಮಹನೀಯರು ತಮ್ಮ ಕುಟುಂಬ ಜೀವನವನ್ನು ಕೂಡ ತ್ಯಾಗ ಮಾಡಿದ್ದಾರೆ. 2 ವಿದ್ಯಾರ್ಥಿಗಳು ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇಂಥ ಹಲವಾರು ಕಥೆಗಳು ಕಾಸರಗೋಡಿನ ಮಟ್ಟಿಗಿದೆ. ಅಂದ್ರೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಚಳವಳಿ ಹೇಗೋ ಹಾಗೆ ಕಾಸರಗೋಡಿನಲ್ಲಿ ಪ್ರಾಂತ್ಯವಾರ ವಿಂಗಡಣೆ ಆಗುವಾಗ ಕನ್ನಡಕ್ಕೆ ಬೇಕಾಗಿ ಕನ್ನಡದ ಉಳಿವು ಒಂದಷ್ಟು ಜನರ ಇದರಿಂದಾಗಿ ಇಲ್ಲಿ ಈಗ ಒಂದಷ್ಟು ಕನ್ನಡ ಶಾಲೆಗಳು ಜೀವಂತಾಗಿದೆ, ಕಾಲೇಜ್ ಇದೆ. ಇಂಥ ಕನ್ನಡ ಶಾಲೆಗಳನ್ನು ಉಳಿಸುವ ಒಂದು ನೈತಿಕ ಹೊಣೆ. ಕಾನೂನು ಹೇಳುವುದಿಲ್ಲ ನಿಮ್ಮ ಮಗನನ್ನು ಭಾಷಾ ಅಧ್ಯಾಪಕರಿಗೆ ಅಥವಾ ಸಾಹಿತಿಗಳಿಗೆ, ಕವಿಗಳಿಗೆ, ಅಥವಾ ಒಂದು ಸಾಮಾಜಿಕ ಒಲವು ಇರುವಂತಹ, ಕಾಳಜಿ ಇರುವಂತಹ ಜನರಿಗೆ ಬೇಡುವ. ನಾವು ಅಂದ್ರೆ ಇಂಗ್ಲಿಷ್ ಬೇಡ ಅಂತ ಹೇಳುವುದಲ್ಲ, ಕೂಡ ಇಂಗ್ಲಿಷ್ ಕನ್ನಡ MA ಮಾಡಿದವರು, ಇಂಗ್ಲಿಷ್ ನಲ್ಲಿ ಕೃತಿ ರಚನೆ ಮಾಡಿದವರು ಇಬ್ರು ಕೂಡ. ನಮ್ಗೆ ಅದು ಪ್ರಯತ್ನದಿಂದ ಆಗ್ತದೆ. ಅಧ್ಯಯನಕ್ಕೆ ನೀವೇ ಹೇಳಿದ್ರಿ, ಪ್ರಯತ್ನದ ಮೂಲಕ ನಮ್ಗೆ ಅದು ಸಾಧ್ಯ ಆಗ್ತದೆ ಅಂತ. ಈಗ ನಿಮ್ಮ ಕವನದಲ್ಲಿ ಉಂಟು, ವೇದಿಕೆಯನ್ನು ನೀನು ಹಂಚಿಕೊಳ್ಳುತ್ತಿ ಕನ್ನಡದ ಹೆಸರಲ್ಲಿ, ನಿನ್ನ ಕಿರೀಟ ಹೆಸರು, ಆದರೆ ನಿನ್ನ ಮಗು ಕುವರ ಕಾನ್ವೆಂಟ್ ನಲ್ಲಿ ಕಲಿತಾ ಇದ್ದಾನೆ ಅಂತ ಹೇಳುವಂತ ಒಂದು ವಚನ ಇದೆ. ಏನು ಹೇಳ್ತೀರಿ ಮೇಡಮ್? ಇಂತ ಹೇಗೆ ನಮ್ಗೆ ಈಗಿನ ತಲೆಮಾರು ಒಂದಷ್ಟು ಮಂದಿ, ಈಗ ನೀವು ಹೇಳಿದ್ರೆ ನೀವು ವಿರೋಧಿಗಳಾಗ್ತೀರಿ, ಒಂದು ಬಹುಸಂಖ್ಯಾತರ, ನಾನು ಹೇಳಿದ್ರೆ ನಾನೊಂದು ಬಹುಸಂಖ್ಯಾತರ ವಿರೋಧಿ ಆಗ್ತೇನೆ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಕನ್ನಡ ಮಾಧ್ಯಮ ಶಾಲೆಯನ್ನು ನಮ್ಮಂತಹ ನಿಮ್ಮಂತಹ ಭಾಷಾ ಅಧ್ಯಾಪಕರು, ಸಂಶೋಧಕರು, ಸಾಹಿತಿಗಳು
ಹೇಗೆ ನಾವು ಉಳಿಸಬಹುದು, ಒಂದು ಜಾಗೃತಿ ಮೂಡಿಸಬಹುದು? ಅದು ನಾನಂತೂ ನನ್ನ 3 ಜನ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿಸಿದ್ದು. ಅದಕ್ಕೆ ನನಗೊಂದು ನೈತಿಕ ಹಕ್ಕಿದೆ. ಯಾಕೆಂದರೆ ನಾನು ನನ್ನ ಮಕ್ಕಳನ್ನು ಕಳಿಸಿರೋದ್ರಿಂದ ನೀವು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸಿ ಅಂತ. ಇಲ್ಲಿ ಸುಪ್ರೀಂ ಕೋರ್ಟ್ ಸಹಿತ ಹೇಳಿದ್ದು ಪೋಷಕರಿಗೆ ಬಿಟ್ಟಿದ್ದು, ಮಕ್ಕಳನ್ನ ಯಾವ ಮಾಧ್ಯಮಕ್ಕೆ ಸೇರಿಸ್ಬೇಕು ಅನ್ನೋದನ್ನ. ತಂದೆ ತಾಯಿಗಳು ಯಾತಕ್ಕೆ ಅಷ್ಟು ಹೇಳಿದ್ರು, ಪೋಷಕರಿಗೆ ಬಿಟ್ಟಿದ್ದು ಅಂದರೆ ತಂದೆ ತಾಯಿಗಳು ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸೇರಿಸ್ಬೋದಲ್ಲ. ಆದರೆ ಅವರಿಗೆ ಒಂದು ಭ್ರಮೆ ಕಾಡ್ತಾ ಇದೆ. ಆದರೆ ಇಂಗ್ಲೀಷನ್ನು ಕಲಿತರೆ, ಸಣ್ಣ ಮಗುವಿನಿಂದಲೇ ಇಂಗ್ಲೀಷನ್ನು ಕಲಿಸ್ಬಿಟ್ರೆ ನಾಳೆ ತುಂಬ ದೊಡ್ಡ ಕೆಲಸ ಅವನಿಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಕನ್ನಡ ಕಲಿಯೋದ್ರಿಂದ ಕೆಲಸ ಸಿಗೋದಿಲ್ಲ, ಈ ಭಾವನೆ ತುಂಬ ಜನರಲ್ಲಿದೆ. ಆದರೆ ಕನ್ನಡವನ್ನು ಕಲಿಯೋದ್ರಿಂದನೂ ಬದುಕಬಹುದು ಜನ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಸರ್ಕಾರ ಒಂದು ಬಿಗಿಯಾದ ಕ್ರಮವನ್ನು ಇಟ್ಕೊಳ್ಬೇಕು. ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಅನುಮತಿಯನ್ನು ಕೊಡದೇ ಇರತಕ್ಕಂಥದ್ದು. ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಮಕ್ಕಳಿಗೆ ಒಂದಿನ ಅಂಗನವಾಡಿಯಿಂದಲೇ ಬೇಕಾದರೆ ಮಕ್ಕಳಿಗೆ ಒಂದು ಸಂವಹನ ಭಾಷೆಯಾಗಿ ಇಂಗ್ಲೀಷನ್ನು ಕಲಿಸ್ಕೊಡ್ಲಿ. 7ನೇ ತರಗತಿಗೆ ಬರೋ ವೇಳೆಗೆ ಅವರು ಕನ್ನಡನೂ ಚೆನ್ನಾಗಿ ಕಲಿತಾರೆ. 4ನೇ ತರಗತಿಯಿಂದ ಇಂಗ್ಲೀಷಿನ ಪಠ್ಯವನ್ನು ಗೊತ್ತು ಮಾಡಿದ್ರೆ ಅವರು ಇಂಗ್ಲೀಷನ್ನು ಕಲಿತಾರೆ. ಅಂದರೆ 2 ಭಾಷೆ ನಮಗೆ ನಾನು ದ್ವಿಭಾಷಾ ಸೂತ್ರಕ್ಕೆ ಬದ್ಧಳಾಗಿರ್ತಕ್ಕಂಥವಳು. ನಮಗೆ ಹಿಂದಿ ಅಗತ್ಯ ಇಲ್ಲ. ಹಾಗಾಗಿ 2 ಭಾಷೆಯನ್ನು ಕಲಿತ್ಕೊಂಡ್ರೆ ಇದು ಒಂದು ಹಂಪನ ಅವರು ಹೇಳಿದಾಗೆ ಅದು ರಾಷ್ಟ್ರೀಯ ನೀತಿಯಾಗಿ ಬರಬೇಕು. ಎಲ್ಲರೂ ಅವರವರ ಮಾಧ್ಯಮ ಅಂದರೆ ನೀವು ಹೇಳಿದಾಗ ಈಗ ಮಲಯಾಳಂನಲ್ಲಿ ಕನ್ನಡವನ್ನು ಉಳಿಸ್ಕೊಳ್ಳೋದು, ಅದಕ್ಕೆ ಬೇರೆ ಒಂದು ನಿಯಮವನ್ನು ಮಾಡಬೇಕಾಗತ್ತೆ. ಕೇರಳದಲ್ಲಿ ತೆಲುಗನ್ನು ಉಳಿಸ್ಕೊಳ್ಳೋದು ಅಂದರೆ ಮಾತೃಭಾಷೆಯವರು ಇದ್ದಾರಲ್ಲ, ಅದಕ್ಕೆ ಬೇರೆ ಬೇರೆ ಒಂದು ನೀತಿಯನ್ನು ರೂಪಿಸಿ ಅವ್ರಿಗೆ ಅದೇ ಬೇಕು ಅನ್ನೋದಾದರೆ ಅವ್ರಿಗೂ ಅನುಕೂಲತೆಯನ್ನು ಮಾಡಿಕೊಡ್ಬೇಕು. ಆದರೆ ಸಾಮಾನ್ಯವಾದ ನೀತಿ ಅವರವರ ರಾಜ್ಯ ಭಾಷೆಯಲ್ಲಿ ಶಿಕ್ಷಣ ಮಾಧ್ಯಮ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ ಪೂರ್ತಿ ಅದರಲ್ಲೇ ಆಗಬೇಕು. ಸಾಧ್ಯವಾದರೆ ಪ್ರೌಢಶಾಲೆಯೂ ಸಹ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇರಬೇಕು ಅಂತ. ಅದನ್ನು ಮೊದಲಿಂದಲೂ ನಾನು ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ಮುಂದೇನೂ ಸಹ ಹೇಳ್ತೇನೆ. ನನ್ನ ಅಧ್ಯಕ್ಷ ಭಾಷಣದಲ್ಲಿ ಸಹ ನಾನು ಹೇಳಿದ್ದೇನೆ, ರಾಷ್ಟ್ರೀಯ ನೀತಿ ಅದು ಬೇಕು ಅಂತ. ನಮ್ಮಂತಹ ಅಧ್ಯಾಪಕರು, ಪ್ರಾಧ್ಯಾಪಕರು ನಮ್ಮ ಮಕ್ಕಳನ್ನು ನಾವು ಕನ್ನಡದ ಬಗ್ಗೆ ಮಾತಾಡ್ತೇವೆ, ಕನ್ನಡದಲ್ಲಿ ಬರೀತೇವೆ, ಕವಿತೆ ಬರೀತೇವೆ, ಗ್ರಂಥ ಸಂಶೋಧನೆ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಪಾಠ ಮಾಡ್ತೇವೆ, ಕನ್ನಡದ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ಹೇಳ್ತೇವೆ, ಅದರ ಪ್ರಾಚೀನತೆ, ಪರಂಪರೆ, ಅದರ ಮಹತ್ವ ಹೇಳ್ತೇವೆ. ನಮ್ಮ ಮಗು ಕನ್ನಡ ಶಾಲೆಯಲ್ಲಿ ಕಲಿಯುವುದು ಇಲ್ಲ ಅಂತ ಆಗುವಾಗ ಶ್ರೀಸಾಮಾನ್ಯ ಅವನಿಗೆ ಏನೋ ಭಯ ಆಗ್ತದೆ. ಹೌದು ಹೌದು. ಚಾರುವಸಂತ ಒಂದು ಮಹಾಕಾವ್ಯ ಭಾರತೀಯ 10-11 ಭಾಷೆಗಳಿಗೆ ಅದು ಅನುವಾದ ಆಗಿದೆ. ಇವತ್ತೊಂದು ಹೊಸ ಸುದ್ದಿ ತಿಳಿಯಿತು, ರಾಜಸ್ಥಾನಿ ಭಾಷೆಗೆ ನಿಮ್ಮ ಚಾರುವಸಂತ ಅನುವಾದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅಂತ. ಸರ್, ಆ ಕಾವ್ಯ ಅದರ ಬಗ್ಗೆ ಅಂದ್ರೆ ಅದು ಹೇಗೆ ನಿಮ್ಗೆ ಅಂದ್ರೆ ಅಷ್ಟೊಂದು ಅದು ಅನುವಾದ ಆಗ್ಲಿಕ್ಕಿದೆ, ನೀವು ಒಬ್ಬ ಅದರ ಬರಹಗಾರರಾಗಿ ಹೇಗೆ ಆ ಕಾವ್ಯ ಪಡೆದ ಬೆಳವಣಿಗೆಯನ್ನು, ಪ್ರಗತಿಯನ್ನು ಹೇಗೆ ಹಂಚಿಕೊಳ್ತೀರಿ ಸರ್ ನಮ್ಮಲ್ಲಿ? ಇದುವರೆಗೂ ನಾವು ಏನು ಮಾತಾಡ್ತಾ ಇದ್ವಿ, ಈ ಸಮಸ್ಯೆಗೆ ಉತ್ತರ ರೂಪದಲ್ಲಿ ರೂಪುಗೊಂಡಿರ್ತಕ್ಕಂತಹ ಕಾವ್ಯ ಚಾರು ವಸಂತ. ಅಲ್ಲಿ ಒಂದು ಕುಟುಂಬ ತೆಗೆದುಕೊಂಡಿದೆ, ಒಂದು ಸಂಸಾರದ 7 ಬೀಡುಗಳು, ಒಂದು ಸಾಮಾನ್ಯ ವರ್ತಕ ಕುಟುಂಬ. ನಮ್ಮಲ್ಲಿ ಕಾವ್ಯಗಳು, ದೊಡ್ಡ ಕಾವ್ಯಗಳನ್ನು ಬರೆಯೋ ಕೊಟ್ಟರೆ ಎಲ್ಲ ರಾಮಾಯಣ, ಮಹಾಭಾರತ, ರಾಜ ರಾಣಿ ಅವ್ರ ಕತೆಗೆ ಹೋಗ್ತಾರೆ. ಇದು ಹಾಗಲ್ಲ, ಒಂದು ಕುಟುಂಬದ ಕತೆ, ಒಂದು ವರ್ತಕ ಕುಟುಂಬದ ಕತೆ. ಅವರು ಪಟ್ಟಂತಹ ಕಷ್ಟಗಳು, ಆ ಮನೆಯಲ್ಲಿ ಒಬ್ಬ ವಿದ್ಯಾವಂತ ಆಗಿ ಬರ್ತಾನೆ, ಅವನ ವೈವಾಹಿಕ ಜೀವನದಲ್ಲಿ ಅವನ ತಂದೆ ತಾಯಿಗಳು ನಡ್ಕೊಂಡ್ರು. ಆ ಕಾಲದಲ್ಲಿದ್ದಂತಹ ಸಾಮಾಜಿಕ ಶೋಷಣೆಯ ಸಂಗತಿಗಳಿಗೆ ಆ ಕುಟುಂಬದ ಹಿರಿಯರು ಹೇಗೆ ಸ್ಪಂದಿಸ್ತಾರೆ. ಈಗ ಇತ್ತೀಚಿನವರೆಗೂ ನಾವು ಮೂತ್ರ, ಮಲ ಇವುಗಳನ್ನೆಲ್ಲ ತಲೆ ಮೇಲೆ ಹೊರೋದು ಇತ್ತೆಲ್ಲ, ಆ ವ್ಯವಸ್ಥೆಗೆ ಅದರಲ್ಲಿ ಕಥಾನಾಯಕನ ತಂದೆ ಹೇಳ್ತಾನೆ, ಈ ವ್ಯವಸ್ಥೆ ಇರಬಾರ್ದು,
ಇದು ಹೋಗಬೇಕು, ನಾನು ಬಂಡಿ ಕೊಡಿಸ್ತೇನೆ, ಅದರಲ್ಲಿ ನೀವು ಸಾಗಿಸಬೇಕು, ತಲೆ ಮೇಲೆ ಹೊರತಕ್ಕಂಥ ಇದು ಮನುಷ್ಯತ್ವಕ್ಕೆ ಅಪಮಾನ ಅಪ್ಪ ಅಂತ ಹೇಳಿ ಅದನ್ನು ಸುಮ್ಮನೆ ಹೇಳೋದಲ್ಲ, ಆಚರಿಸಿ. ಅಂದರೆ ಯಾವಾಗಲೂ ನೀತಿ ರೂಪದಲ್ಲಿ ಬರಬಾರ್ದು. ಕಾವ್ಯದ ಸಹಜವಾಗಿಯೇ ಒಂದು ಗಿಡದಿಂದ ಮೊಗ್ಗು ಬಂದು ಅದು ಹೂವಾಗಿ ಅರಳುತ್ತಲ್ಲ, ಹಾಗೆ ಒಂದು ಸಂಗತಿ, ಒಂದು ಸಿದ್ಧಾಂತ, ಒಂದು ತತ್ವ, ಒಂದು ವಿಚಾರ ಅದು ಸಹಜವಾಗಿ ಕಾವ್ಯದಲ್ಲಿ ಬರಬೇಕು. ಆ ರೀತಿ ಅದರಲ್ಲಿ ತಂದು, ಮತ್ತು ವರ್ತಕನ ಸಾಹಸ, ಆಗ ಹಿಂದೆ ಮಾಡ್ತಾ ಇದ್ದಂಥ ಸಮುದ್ರಯಾನ, ಕಾಡು ಮೇಡುಗಳಲ್ಲಿ ದಾಟುವಾಗ ಕಳ್ಳಕಾಕರರ ಭೀತಿಯಿಂದ ತತ್ತರಿಸಿ ಹೋಗತಕ್ಕಂಥ ವ್ಯವಹಾರದ ರೀತಿಗಳದ್ದು ಇದು. ಆಮೇಲೆ ಒಂದು ಅವಿಭಕ್ತ ಕುಟುಂಬದ ಕಷ್ಟ ಸುಖಗಳು, ಆ ಕಾಲದಲ್ಲಿ ಇದ್ದಂಥ ವೇಶ್ಯ ಪದ್ಧತಿ ಇದು ಸಮಾಜದಲ್ಲಿ, ಹೆಣ್ಣಿನ ತ್ಯಾಗ ಬಹಳ ಮುಖ್ಯ. ಹೆಣ್ಣು ಇದ್ದಳಲ್ಲ, ತಾಯಿ ನಾಗಿ, ಅಕ್ಕ ಆಗಿ, ತಂಗಿಯಾಗಿ ಒಂದು ಒಂದು ಕುಟುಂಬವನ್ನು ನಿಲ್ಲಿಸ್ತಕ್ಕಂತಹ ದೊಡ್ಡ ಜೀವಿ ಅಂದರೆ ಅದು ಹೆಣ್ಣು. ಅದು ಹೆಣ್ಣು ಅಂದಾಗ ಆಕೆ ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ನಾದನೆ ಆಗ್ಬೋದು, ಹೆಂಡತಿ ಆಗ್ಬೋದು. ಈ ಎಲ್ಲ ರೂಪದಲ್ಲೂ ಆ ಮಾತೃ ಸ್ವರೂಪಿ ಎಲ್ಲ ಸಮಾಜವನ್ನು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಕಾಪಾಡ್ತಕ್ಕಂಥವ್ರು ಅವರು. ಸೊ ಇದರಲ್ಲಿ ಆಕೆ ಅನುಭವಿಸುವ ಕಷ್ಟಗಳು, ಆ ಕಷ್ಟದ ಸಹಿಷ್ಣುತೆಯನ್ನು ದಾಟಿಕೊಂಡು ಒಂದು ಕುಟುಂಬವನ್ನು ಸುಖಕ್ಕೆ ಮತ್ತೆ ಹೊರಳಿಸುವ ರೀತಿ, ಇದೆಲ್ಲ ತಂದೆ ತಾಯಿ ಪಡುವ ಕಷ್ಟ. ನಮ್ಮ ಮಗ ಒಬ್ಬ ದಾರಿ ತಪ್ಪಿದರೆ, ದಿಕ್ಕು ತಪ್ಪಿದರೆ, ಎಲ್ಲೋ ಒಂದು ವೇಶ್ಯ ಮನೆಯಲ್ಲಿ ಹೋಗಿ ಬಿದ್ದುಬಿಟ್ರೆ ತಂದೆ ತಾಯಿಗೆ ಏನಾಗ್ಬೋದು, ಹೆಂಡತಿಗೆ ಏನಾಗಬಹುದು, ಅವಳ ದುಃಖ ದುಮ್ಮಾನಗಳೇನು ಅಂತೆಗೆ ಮಾನವೀಯ ಮಿಡಿತಗಳನ್ನು ಮೌಲ್ಯಗಳನ್ನು ತೋರಿಸ್ತಕ್ಕಂತಹ ಒಂದು ಅದ್ಭುತವಾದಂಥ ಕಾವ್ಯ. ಮತ್ತು ಸ್ವರ್ಗಕ್ಕೆ ಹೋಗ್ತಾನೆ ಒಬ್ಬ, ಅದರಲ್ಲಿ ಪೌರಾಣಿಕ ಇದು ಬರಬೇಕು, ಯಾವತ್ತೋ ಒಂದು ದೊಡ್ಡ ಕಾವ್ಯಗಳದೆಲ್ಲ ಬರುತ್ತೆ. ಹೋದರೆ ಅಲ್ಲಿಯ ದೇವತೆಗಳ ಒಂದು ಸಂಬಂಧ, ನೀನು ಇಲ್ಲೇ ಇರು, ಭೂಮಿಗೆ ಹೋಗೋದು ಬೇಡ, ನಿಂಗೆ ಇಲ್ಲೇ ಇರುತ್ತಾನೆ. ಭೂಮಿಯೇ ಶ್ರೇಷ್ಠ, ನಾವು ಬದುಕಬೇಕಾದ್ರೆ ನಾವು ಪೃಥ್ವಿಗೆ ಹೋಗ್ತೀವಿ, ನೆಲಕ್ಕಿಂತ ಭೂಮಿಗಿಂತ ಮತ್ತೊಂದು ದೊಡ್ಡದಿಲ್ಲ, ನನ್ನ ನೆಲ, ನನ್ನ ತಾಯಿ ನೋಡಿ, ಅದು ನಾನು ಬರಬೇಕು ಅಂತ. ಆಮೇಲೆ ಇವತ್ತು ಎಷ್ಟೋ ಧರ್ಮಗಳು ಒಂದು ಹೆಚ್ಚು ಕಡಿಮೆ ಒಂದು ಸವಾಲಿದೆ, ಆ ಧರ್ಮ ಇದೆ, ಈ ಧರ್ಮ ಇದೆ ಭಾರತದಲ್ಲಿ. ಸೊ ಅದರಲ್ಲಿ ಬರುತ್ತೆ 10 ಧರ್ಮಗಳು ಬರಲಿ, ಮತ್ತೆ 10 ಬರಲಿ ಅಂತೆಲ್ಲ ಹೇಳಿ ಕಡೆಗೆ ಯಾವುದೇ ಧರ್ಮ ಬಂದರೂ ಕೂಡ ನಮ್ಮ ಭಾರತದ ಸಹಿಷ್ಣುತೆ ಏಕತೆಯನ್ನು ಕದಡಬಾರದು. ಇದು ಈ ತಿಳಿನೀರನ್ನು ರಾಡಿ ಮಾಡದೇ ಇರಲಿ, ಶಾಂತಿ ಭಾರತದ ಐಕ್ಯ ಎಂದೂ ಹೋಗದೇ ಇರಲಿ, ಒಂದೇ ಮಾತರಂ ಆಸೆಯತ್ತು ಬೆಳಗುತ್ತಿರಲಿ ಅಂತೇಳಿ ಒಂದು ರಾಷ್ಟ್ರ ಪ್ರೇಮದ ಸಂದೇಶವು ಕೂಡ, ಎಂದರೆ ಬಹಳ ಮುಖ್ಯವಾಗಿ ಬೇಕಾದಂಥ ಮನುಷ್ಯತ್ವವನ್ನು ದೈವತ್ವಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬೇಕಾದಂಥ ಮೌಲ್ಯಗಳೇನಿರುತ್ತೆ, ಆ ಮೌಲ್ಯಗಳು ಮಾತಾಡುವ ರೀತಿಯಲ್ಲಿ ಪಾತ್ರಗಳ ಮೂಲಕ ಸೃಷ್ಟಿಸಿದಂಥ ಒಂದು ವಿಶಿಷ್ಟವಾದ ಕಾವ್ಯ. ಗ್ರಾಮ ಜೀವನ, ಸೊಗಡು, ಒಂದು ಜಾತ್ರೆ, ಮಕ್ಕಳು ಬೆಳೆದ ಒಟ್ಟು ಒಂದು ಕುಟುಂಬದ ವಿಸ್ತಾರವನ್ನು, ವೈಭವವನ್ನು, ಸೊಗಸನ್ನು ಚಿತ್ರಿಸುವ ದೇಸಿ ಕಾವ್ಯ ಇದು. ಸರ್, ಸಂತೋಷ. ಆ ಕಾವ್ಯ ಅದು ಇನ್ನು ಹಲವು ಭಾಷೆಗಳಲ್ಲಿ ಮೂಡಿ ಬರಲಿ ಅಂತ ನಾನು ಹಾರೈಸ್ತೇನೆ. ಆರಂಕುಶಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮು. ಪಂಪನ ಈ ಮಾತಿಗೆ ನೀವೊಂದು ಹೊಸ ವ್ಯಾಖ್ಯಾನ ಕೊಟ್ಟವರು. ಕಾವ್ಯ, ಪಂಪನಂತಹ ಮಹಾಕವಿಗಳು ಅವರು ಒಂದು ಕಾವ್ಯ ಬರೀಬೇಕಿದ್ರೆ ಅದರಲ್ಲಿ ನಾನಾ ಅರ್ಥಗಳು ಇರ್ತದೆ. ನೆತ್ತಮನಾಡಿ ಭಾನುಮತಿ ನೋಡ್ತಾರೆ, ನಮ್ಗೆ ಗೊತ್ತು ಎಷ್ಟು ವ್ಯಾಖ್ಯಾನಗಳು ವಿದ್ವಾಂಸರು ಬಂದಿದ್ದಾರೆ. ಪಾದಕಲು ಅವರು ಅದನ್ನು ಒಂದು ಸಂಕಲನ ಮಾಡಿದ್ದಾರೆ. ಹೌದು, 30ಕ್ಕಿಂತ ಹೆಚ್ಚು ವಿದ್ವಾಂಸರು ಅದರ ಬಗ್ಗೆ ವ್ಯಾಖ್ಯಾನಿಸಿದ್ದಾರೆ. ನಿಮ್ಮ ಬಾಯಿಂದಲೇ ಈ ಆರಂಕುಶಮಿಟ್ಟೊಡಂ ನೆನೆವುದನ್ನ ಮನಂ ಬನವಾಸಿ, ಅದರ ನೀವು ಮಾಡಿದ ವ್ಯಾಖ್ಯಾನವನ್ನು ನಿಮ್ಮ ಬಾಯಿಂದಲೇ ಕೇಳಬೇಕೆಂಬ ಒಂದು ಆಸೆ. ಅದು ಹೇಳ್ತೇನೆ. ಅದು ಹೀಗಿದೆ. ಅದು ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿಗೆ ಎಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ವಸಂತೋತ್ಸವ ಮಾದೊಡಂ ಏನೆನೆಂಬೆನ್ ಆರ್ ಅಂಕುಶಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಇದು ಪದ್ಯ. ಇತ್ತೀಚೆಗೆ ಪ್ರೊಫೆಸರ್ ಸಿ ಮಹದೇವಪ್ಪನವರು ಇದನ್ನು ಮೊದಲು ಒಂದು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿದವರು. ಏನಂದರೆ ಆ ಪದ್ಯದಲ್ಲಿ ಎಲ್ಲ ಅದನ್ನು ನೋಡಿದಾಗ ಇದನ್ನು ನೋಡಿದಾಗ ಅದನ್ನು ನೋಡಿದಾಗ ಅಂತ, ಅಂದರೆ ಒಳ್ಳೆ ಗಾಳಿ ಕೇಳಿದಾಗ ಒಳ್ಳೆ ಅವ ಇಲ್ಲೇ ಹೇಳಬೇಕು. ಇವತ್ತು ದೀಪವು ನಿನ್ನದೇ ಹಾಡಿದ್ರು, ತುಂಬ ಚೆನ್ನಾಗಿ ಹಾಡಿದ್ರು ಆ ಹುಡುಗಿ. ಇದು ಇವತ್ತು ಅದನ್ನು ಯಾಕೆ ಹೇಳಿದ್ರೆ, ಇಂಪನಾಡ್ದ ಗೇಯಂ ಕಿವಿ ಒಕ್ಕಡಂ, ನಮಗೆ ಅವತ್ತು ಇಂಪನಾಡ್ದ ಗೇಯ ಅವತ್ತು ಕೇಳ್ತು. ಹಾಗೆ
ಆರ್ ಅಂಕುಶಮಿಟ್ಟಡಂ, ಅದು ಯಾಕೆ ಅಂಕುಶ ಇಲ್ಲಿ ಇಡೋದು ಯಾಕೆ ಬಂತು? ಅದರಿಂದ ಇಲ್ಲಿ ಏನೋ ಬೇರೆ ಇರಬೇಕು ಅಂತ ಪ್ರೊಫೆಸರ್ ಸಿ ಮಹದೇವನವರು ನಮ್ಮ ಗುರುಗಳಾಗಿದ್ದವರು, ಅವರು ನಮಗೆ ಗುರುಗಳಾಗಿದ್ದಂಥವರು. ಅದು ನನಗೂ ಸರಿ ಅನ್ನಿಸ್ತು. ಅದೇನೆಂದ್ರೆ ಇಲ್ಲಿ ದಿವಿ ಹಲಸು ಇದೆಯಲ್ಲ, ಆ ದಿವಿ ಹಲಸು ಅದು ಮೊಗ್ಗಿನ ರೀತಿಯಲ್ಲಿ ಬರುವಾಗ ಗಮ್ಮನ್ನುತ್ತಂತೆ, ಬಹಳ ಹಿತವಾಗಿರುತ್ತಂತೆ. ಅದನ್ನ ಪಂಪ ಇದೇ ಬನವಾಸಿ ಇಲ್ಲಿ ಇದ್ದಂತ ಓಡಾಡ್ಕೊಂಡಿದ್ದವನಲ್ವಾ, ಆವಾಗ ಸರಿ ಹೋಗುತ್ತೆ ವಿವರಣೆ. ಏನೆಂದರೆ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ವಿವರಣೆ ಅದರಲ್ಲಿ. ತೆಂಕಣ ಗಾಳಿ ಸೋಂಕಿದೊಡಂ, ಸ್ಪರ್ಶ ಅಲ್ಲ ಸೋಂಕಿದೊಡಂ, ಒಳ್ನುಡಿಗೇಳ್ದೊಡಂ, ಅದು ಕಿವಿಗೆ ಆಯಿತು. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿಗೇಳ್ದಣಂ, ಇಂಪನಾಡ್ದ ಗೇಯಂ ಕಿವಿ ಒಕ್ಕೊಡಂ, ಅದನ್ನು ಅದಕ್ಕೆ ಒಂದು ಮಾಧುರ್ಯದ ಇದಕ್ಕೆ ಸಂಬಂಧಪಟ್ಟವರು. ಆಮೇಲೆ ವಸಂತೋತ್ಸವ, ಉತ್ಸವ ಇನ್ನು ನೋಡ್ತಕ್ಕಂಥದ್ದು ಆದೊಡಂ. ಹಾಗೇನೇನೆ ಮಲ್ಲಿಗೆ ಬಿರಿದದು, ಅದನ್ನು ನೋಡ್ತಕ್ಕಂಥದ್ದು ಅದಾಯಿತು. ಅಂಕುಶಡಂ, ಯಾರಾದನ್ನು ಅಂಕುಶ ಇಟ್ರು ಅಂತಂದರೆ ಅಲ್ಲಿ ಯಾಕೆ ಇಡೋ ಅಂಕುಶ ಪ್ರಶ್ನೆ ಬಂತು? ಇಲ್ಲ. ಹಾಗೇನೆ ಅದು ಯಾವುದೋ ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಮಾತೇ ಇನ್ನೊಂದು ಇರಲೇಬೇಕಲ್ಲಿ. ಆದ್ದರಿಂದ ದಿವಿ ಹಲಸಿನ ಮರದಲ್ಲಿ ಹೂಗಳನ್ನು ಬಿಟ್ಟಾಗ, ತೆಂಕಣಗಳೇ ಸೋಂಕಿದಾಗ, ಒಳ್ಳೆಯ ಮಾತುಗಳನ್ನು ಕೇಳಿದಾಗ, ಸಂಗೀತವನ್ನು ಕೇಳಿದಾಗ, ಈ ಹೂವು ಬಿಟ್ಟಾಗ ಅಂತ ನನ್ನ ಮನಸ್ಸು ನಾನು ಜ್ಞಾಪಿಸ್ಕೊಳ್ಳುತ್ತೆ. ನನಗೆ ತುಂಬ ಔಚಿತ್ಯ ಇದೆ. ಒಟ್ಟಾರೆ ಅದನ್ನು ತೆಗೆದುಕೊಂಡು ಅಲ್ಲಿ ಹೇಳುವ ಸಂಗತಿಗಳನ್ನ ಒಂದಕ್ಕೊಂದು ಜೋಡಿಸಿದಾಗ ಒಂದು ಸರಪಣಿಯ ರೀತಿಯಲ್ಲಿ ಹೊಂದಾಣಿಕೆ ಕಾಣುತ್ತೆ. ಅದರ ಚಿಗುರು ಅಂತ ಅದು ಅದೇ, ಅದು ನಾನು ನೋಡಿಲ್ಲ. ಅದು ಇಲ್ಲಿಯವರು ಹೇಳ್ತಾರೆ ಈ ಭಾಗದ, ಅದರಲ್ಲಿ ಬನವಾಸಿ ಸುತ್ತಮುತ್ತ ಹಲಸಿನ ಪಲಾಶಿಕ, ಅವರ ರಾಜಧಾನಿ ಪಲಾಶಿಕ ಆಗಿತ್ತಲ್ಲ, ಅದನ್ನು ಮುತ್ತುಗದ ಮರದ ಹೂವು ಅವೆಲ್ಲ, ಇದನ್ನು ನೋಡಿಕೊಂಡು ಆ ಥರದ್ದಿರ್ಬೋದು ಅಂತ ಅದೊಂದು ಹೊಸವಾಗಿ. ಅಂದರೆ ಇದುವರೆಗೂ ನಾವು ತಿಳ್ಕೊಂಡಿರುವ ಸಂಗತಿಗಳು ಅಷ್ಟೇ ಅಲ್ಲ, ಅದಕ್ಕೆ ಹೊಸ ವ್ಯಾಖ್ಯಾನವನ್ನು ಕೊಡಬೇಕು. ಆದ್ದರಿಂದನೇ ಕಾವ್ಯಗಳನ್ನು ಕಾಲಕ್ಕೆ ಪುನರ್ಮೌಲ್ಯ ಮಾಡಬೇಕು, ರಿವ್ಯಾಲ್ಯೂ ಮಾಡ್ತಾ ಇರಬೇಕು. ಮತ್ತು ನಮಗೆ ತಿಳುವಳಿಕೆ ಜಾಸ್ತಿ ಆದಂಗೆಲ್ಲ ತಿಳುವಳಿಕೆ ಬೆಳಕಿನಲ್ಲಿ ಹಳೆಯ ಸಂಗತಿಗಳನ್ನು ನೋಡಿದಾಗ ಇನ್ನಷ್ಟು ಒಳಹು ಕಾಣುತ್ತೆ, ಇನ್ನಷ್ಟು ಅರ್ಥಗಳು ಕಾಣುತ್ತೆ, ಇನ್ನಷ್ಟು ಮಹತ್ವ ನಮಗೆ ಗೊತ್ತಾಗುತ್ತೆ. ಆ ಕವಿಗಳ ವೈಶಿಷ್ಟ್ಯ ಕಾಲಕ್ಕೆ ಹೆಚ್ಚುತ್ತಾನೆ ಹೋಗುತ್ತೆ. ನಿತ್ಯಂ ಪೊಸತು ಅರ್ಣವಂಬೋಲತಿ ಗಂಬರಂ, ಕ್ಲಾಸಿಕ್ಸ್ ಆರ್ ಆಲ್ವೈಸ್ ನ್ಯೂ ಅಂತಂದ್ಬಿಟ್ಟು ಇದನ್ನು ಪಂಪಿದ್ದಾರೆ. ಈ ಒಂದು ವಿಷಯವನ್ನ ಕುರಿತು ಮೊದಲು ಬರೆದಿರೋಳು ನಾನು. ಆರಂ ಅಂಕುಶಮಿಟ್ಟೊಡಂ, ಆರಂ ಕುಶಮಿಟ್ಟೊಡಂ, ಅದನ್ನು ಬರೆದಿರೋದು ನಾನು ಮೊದಲು. ಆಮೇಲೆ ನನ್ನನ್ನು ಕಾಪಿ ಮಾಡಿದ್ದಾರೆ ಹಂಪನ. ಮಹದೇವಪ್ಪನವರು ಮೊದಲು ನನಗೆ ಗುರುಗಳಾಗಿದ್ದಂಥವ್ರು, ನಮ್ಮಿಬ್ಬರಿಗೂ ಗುರುಗಳಾಗಿದ್ದಂಥವ್ರು. ಅವ್ರು ಹೇಳಿದ ಮೇಲೆ ನನಗದು ತುಂಬ ಉಚಿತವಾಗಿದೆ ಅಂತ ಅನ್ನಿಸ್ತು. ಎಲ್ಲ ಸುಮಧುರವಾದ ಭಾವನೆಗಳನ್ನು ಕೊಟ್ಟು ಅಲ್ಲಿ ಅಂಕುಶವನ್ನು ಬಿಡೋದು ಏನು, ಅದಕ್ಕೆ ಅರ್ಥ ಇಲ್ಲ. ಅಂಥದ್ದೇನು ಬಾಣ ಬಿಟ್ಟು ಇದು ಮಾಡುವಂಥದ್ದು ಅದಲ್ಲ. ದಿವಿ ಹಲಸು, ಈ ಹಲಸಿದು ನೀವು ನೋಡಿರ್ಬೋದು, ಅದು ದಿವಿ ಹಲಸು ಗೊತ್ತು. ಈ ಹಲಸುನು ಅಷ್ಟೇನೆ, ಅದು ಹೂವು ಅಂತ ಬಿಡೋದಿಲ್ಲ, ಬರೋವಲ್ಲೇ ಹೆಚ್ಚಾಗಿ ಬರ್ತದೆ. ಅದು ಬಂದಾಗ ಒಂದು ಸುವಾಸನೆ ಬರ್ತದೆ ಅದರಲ್ಲಿ. ಅದು ಹೂವಿನ ಇರ್ತದೆ, ಆ ಒಳಗಡೆ ಇರೋ ನಮಗೆ ಹಲಸಿನ ಇದನ್ನು ಬಡಿಸಿದ್ರಲ್ಲ, ಕೆತ್ತ ಹಲಸು ಮಾಡಿ ಎಳೆಯ ಹಲಸಿನ ಹಣ್ಣನ್ನು ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ, ಸಂಭಾಷಣೆಗೆ ಹೋಗ್ಬಾರ್ದು. ಆಮೇಲೆ ಅದು ಏನು, ಅದು ಒಳಗಡೆ ಇರುವ ತೊಳೆಗಳೇನೆ ಅದರ ಹೂವು ಅಂತ. ಅದು ಹೂವು, ಅದರಲ್ಲಿ ಬೀಜ ಇರುತ್ತೆ ನೋಡಿ, ಹಾಗಾಗ್ತದೆ. ಅದು ಎಳೆಯದು ಈಚೆ ಕಡೆ ಇರ್ತದೆ, ಅದ್ರ ಮೇಲೆ ಒಂಥರ ಇದು ಪದರ ಇದ್ದು ಅದು ಬಿಟ್ಕೊಂಡು ಬರುವಾಗ ತುಂಬಾ ಸುವಾಸನೆ ಇರ್ತದೆ. ನಮ್ಮನೆ ಹಲಸಿನ ಮರ ಇದ್ದಿದ್ರಿಂದ ನನಗೆ ಅದರ ಒಂದು ವಿಶೇಷತೆ ಗೊತ್ತಾಗಿದೆ. ಅದನ್ನ ನಾನು ಇಟ್ಕೊಂಡು ಮೊದಲು ಬರೆದೆ. ಆಮೇಲಿಂದ ಹಂಪನ ಅವರು ಬರೆದ್ರು. ಇಂತಹ ವಿದ್ವತ್ತಿನ ಒಂದು ವಿಷಯಗಳನ್ನ
ಎಷ್ಟು ಜನ ಬರೆದ್ರು ಎಷ್ಟು ಜನಕ್ಕೆ ತಲುಪಿದ್ರು ಅಷ್ಟು ಒಳ್ಳೇದು. ಒಳ್ಳೇದು. ಇದು ಇನ್ನೊಂದು ಪಾಠ, ಇನ್ನೊಂದು ಪಾಠ. ಆಮೇಲೆ ಮರುಹುಟ್ಟು ಪಡಿತಾನೆ ಇರಬೇಕು, ಕಾಲಕಾಲಕ್ಕೆ ಮರುಹುಟ್ಟು ಪಡೋದು. ಆಮೇಲಿಂದ ಜೊತೆಗೆ ಸಂಶೋಧನೆಗೆ ಯಾವತ್ತೂ ಪೂರ್ಣ ವಿರಾಮ ಅನ್ನೋದಿಲ್ಲ. ಅದಕ್ಕೆ ಕಾಮ ಹಾಕೊಂಡೇ ಹೋಗ್ಬೇಕು. ನನ್ನ ಹೇಳಿಕೆನು ತಗೊಂಡು ಕಾಮ ಹಾಕಿ ಅಲ್ಲಿ ನಿಲ್ಲಿಸ್ಬೇಕು. ಫುಲ್ ಸ್ಟಾಪ್ ಇಲ್ಲ, ಅಲ್ಲೇ ಕಾಮ ಹಾಕಿ ಹಾಗೆ ಬಿಡಬೇಕು. ಅದನ್ನ ಹೇಳೋ ಇನ್ನೇದು ಒಂದು ಸಿಗುತ್ತೆ. ಈಗ ಅತ್ತಿಮಬ್ಬ ವಿಷಯ ನಾವು ಇಲ್ಲಿವರೆಗೂ ಆಕೆ ಜೈನರು ಹಾಗೆ ಅನ್ಕೊಂಡೆ. ಅಂದ್ರೆ ಆಕೆ ಜೈನ ಮನೆತನದಲ್ಲಿ ಹುಟ್ಟಿದ್ಲು ಸರಿ. ಅವನು ಮದುವೆ ಆಗಿರೋ ನಾಗದೇವ ಯಾರು ಅಂದ್ರೆ ಶೈವ ಮನೆತನದವನು. ಯಾಕೆಂದ್ರೆ ಆಮೇಲೆ ಸಿಕ್ಕಿದಂತಹ ಶಾಸನಗಳು ಅವಳು ಶಿವ ದೇವಾಲಯವನ್ನು ಕಟ್ಟಿಸ್ತಾಳೆ. ಅದರಿಂದ ಅವನು ಶೈವನಾಗಿದ್ದ ಅನ್ನೋದು ಅವತ್ತೆಲ್ಲ ಕೊಳಕೊಡೆ ಇತ್ತು. ಹಾಗಾಗಿ ಶೈವನಾಗಿದ್ದ. ನಮ್ಮ ಆಕೆ ಜೈನ ಮನೆತನದವಳಾಗಿದ್ದವಳು. ಇದರ ಮನಕ್ಕೆ ವೀರಶೈವ ಮನೆತನಕ್ಕೆ ಮದುವೆ ಆಗಿ ಹೋಗಿ ಇವೆಲ್ಲ ಇತಿಹಾಸ ಇಲ್ಲ. ನಿಮಗೆ ಹೇಳಬೇಕಾದ ಮಾತಿದೆ ಇನ್ನೊಂದು. ನೀವು ಗೊಲ್ಲ ಜನಾಂಗದ ಬಗ್ಗೆ, ಯಾದವ ಜನಾಂಗದ ಬಗ್ಗೆ ಕೆಲಸ ಮಾಡಬೇಕು. ನೀವು ಜಾಣರಿದ್ದೀರಿ, ಚೆನ್ನಾಗಿ ಓದ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಚೆನ್ನಾಗಿ ತಿಳಿಸುವ ಸಾಮರ್ಥ್ಯವೂ ಕೂಡ ಇದೆ ನಿಮಗೆ. ಅದರಿಂದ ಗೊಲ್ಲ ಜನಾಂಗ ಅಥವಾ ಯಾದವ ಜನಾಂಗ ಸಾಮಾನ್ಯ ಅಲ್ಲ, ಬಹಳ ಪ್ರಮುಖವಾದೊಂದು. ನೀವು ನನಗೆ ಬೆಂಗಳೂರಿಗೆ ಇನ್ನೊಮ್ಮೆ ಫೋನ್ ಮಾಡಿದಾಗ ಜ್ಞಾಪಿಸಿ, ನಾನು ಇಂಗ್ಲಿಷ್ ಬರೆದ ಲೇಖನವನ್ನು ಗೊಲ್ಲಾಚಾರ್ಯ, ಅದನ್ನು ನಿಮಗೆ ಅದರಲ್ಲಿ ಗೊಲ್ಲರಾಜರಾಗಿದ್ದು ಅವ್ರ ವಿಚಾರ ಏನು, ಹೇಗೆ ಆ ಶಬ್ದ ಹೇಗೆ ವಿಕಾಸ ಪಡೀತು, ಅದು ಸ್ವಲ್ಪ ಇಂಗ್ಲಿಷ್ನಲ್ಲಿ ಚರ್ಚೆ ಮಾಡಿದ್ದೀನಿ. ಆ ಲೇಖನ ನಿಮಗೆ ನಿಮ್ಮ ಇಮೇಲ್ ಹೆಂಗೂ ಇದೆ, ಮೇಲ್ಗೆ ನಾನು ಮೇಲ್ ಮಾಡ್ತೀನಿ, ಜ್ಞಾಪಿಸ್ಬೇಕು. ಅಷ್ಟೇ ಅಲ್ಲ, ಅದು ಮಹಾಭಾರತದಲ್ಲೇ ಗೊಲ್ಲ ಸಮುದಾಯದ ಬರುತ್ತಲ್ಲ, ಮಹಾಭಾರತದಲ್ಲೇ ಗೊಲ್ಲ ಸಮುದಾಯದ ಬರುತ್ತೆ. ಕೃಷ್ಣ ಅದಕ್ಕೆ ಸೇರಿದವನು. ಮೇಡಮ್, ನಮಗೊಂದು ಎರಡು ಪ್ರಶ್ನೆ ಕನ್ಕ್ಲೂಷನ್ಗೆ ಬರೋಣ. ಈ ಸಂಶೋಧನೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಲ್ಲ ವಿಶ್ವವಿದ್ಯಾನಿಲಯಗಳ ಸಂಶೋಧನೆಯ ಪಟ್ಟಿ ತೆಗೆದ್ರೆ, ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದಿದೆ, ಡೆಸ್ಕ್ ವರ್ಕ್ ಓರಿಯೆಂಟೆಡ್ ಕೆಲಸಗಳು ಜಾಸ್ತಿ, 90% ಡೆಸ್ಕ್ ಓರಿಯೆಂಟೆಡ್. ಆದ್ರೆ ನಿಮ್ಮಂತವರು ಡೆಸ್ಕ್ ವರ್ಕ್ ಓರಿಯೆಂಟೆಡ್ ಅಲ್ಲ, ಫೀಲ್ಡ್ ವರ್ಕ್ ಓರಿಯೆಂಟೆಡ್. ಅಂದ್ರೆ ನಾಳೆಗೆ ಅದು ನಾಶವಾಗಿ ಹೋಗಬಹುದಾದ ಇದೆ, ಆತಂಕ ಇದೆ. ಈಗ ಜನಾಂಗದ ಬಗ್ಗೆ ಇರ್ಬೋದು, ಭಾಷೆಯ ಬಗ್ಗೆ ಇರ್ಬೋದು, ಸಂಸ್ಕೃತಿಯ ಬಗ್ಗೆ ಇರ್ಬೋದು. ಇದೆಲ್ಲ ಏನು ಅಂದ್ರೆ ಇವತ್ತು ತುರ್ತು, ಅದು ಇವತ್ತು ಮಾಡಿದ್ರೆ ಆಯ್ತು, ನಾಳೆಗೆ ಅದು ಕ್ಷೇತ್ರಕಾರಿ ಆಗುದು. ಪ್ರಕಟ ಆದ ಪುಸ್ತಕಗಳ ಮೇಲಿನ ಅಧ್ಯಯನ ಬೇಡ ಅಂತ ಹೇಳಿ ಅಲ್ಲ, ಅದು ಕೂಡ ಮೌಲ್ಯ. ಆದರೆ ಅದು ಅದರ ತುರ್ತು ಅಂದ್ರೆ ಅದು ನಾಳೆಯೂ ನಡೆಯುತ್ತದೆ. ಇಂಥ ಜಾನಪದ ಅಧ್ಯಯನಗಳು ಎಷ್ಟೋ ನೆನೆಗುದಿಗೆ ಬಿದ್ದಿವೆ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ. ಎಷ್ಟಿದೆ ಇಂಥ ಸಂದರ್ಭದಲ್ಲಿ ಮೇಡಮ್ ಒಂದಷ್ಟು 7ರಷ್ಟು ನಿಮ್ಮ ಸಾಹಿತ್ಯ ಅಥವಾ ಸಂಶೋಧನೆಯ ಸಂಪುಟಗಳು ಪ್ರಕಟ ಆಗಿವೆ. ಈಗಿನ ಹೊಸ ಮನೋಭಾವದ, ಈಗ ನಾವೆಲ್ಲ ಚರ್ಚೆ ಮಾಡಿದೆವು ಹೇಗೆ ಹೊಸ ತಲೆಮಾರು ಅಂತ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ನೀವು ಕೊಡುವ ಸೂಚನೆಗಳೇನು ಅಥವಾ ಮಾರ್ಗದರ್ಶನ ಏನು ಮೇಡಮ್ ಇಂಥ ಸಂದರ್ಭದಲ್ಲಿ? ಅಲ್ಲ, ಈಗ ತಾನೇ ನಾವು ಮಾತಾಡ್ತಾ ಹೇಳಿದ್ವಿ, ಕ್ಷೇತ್ರ ಕಾರ್ಯ ಕೈಗೊಂಡು ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಡೆಸ್ಕ್ ವರ್ಕ್, ಮೇಜನ್ನ ಇಟ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಅಂತ. ಎರಡೂ ಸಂಶೋಧನೆ ಅಂತ ಅನ್ನಿಸ್ಕೊಳುತ್ತೆ. ಆದರೆ ನಾನು ಹೇಳಿದಾಗೆ ಸಂಶೋಧನೆಯಲ್ಲಿ ಇದಮ್ಮಿತ್ತಮ್ ಅಂತ ಹೇಳೋದಕ್ಕಾಗೋದಿಲ್ಲ. ಅಲ್ಲಿವರೆಗೂ ಒಂದು ಹಂತ ತಲುಪಿದ್ದೇವೆ ಅಂತೇಳಿ ಕಾಮವನ್ನು ಹಾಕಿ ನಿಲ್ಲಿಸಿರ್ಬೇಕೆ ಹೊರತು ಅದಿನ್ನೂ ಬೇರೆ ಅದು ಮುಂದೆ ಇನ್ನೇನೋ ಒಂದು ಹೊಸದು ಅನ್ವೇಷಣೆಯಾಗಿ ಒಂದು ಶಾಸನವೋ, ಒಂದು ಪುಸ್ತಕವೋ, ಅಥವಾ ಒಂದು ವೀರಗಲ್ಲೋ, ಒಂದು ಮಾಸ್ತಿಕಲ್ಲೋ ಏನೋ ಒಂದು ಸಿಗುವುದರ ಮೂಲಕ, ಅಥವಾ ಯಾವುದೋ ಒಂದು ಪ್ರಾಚೀನ ಗ್ರಂಥ ನಮಗೆ ಎಲ್ಲೋ ದೊರೆಯೋದ್ರ ಮೂಲಕ, ಹಸ್ತಪ್ರತಿ ದೊರೆಯೋದ್ರ ಮೂಲಕ ಅದರಲ್ಲಿ ಅನೇಕ ವಿಷಯಗಳು ಬರಬಹುದು. ಈಗ ಹೇಗೆ ಒಡ್ಡಾರಾದ್ಮೇಲೆ ಮೊದಲು ಅದನ್ನು ಇದಮ್ಮಿತ್ತಮ್ ಅಂತ ನಮ್ಮ ಗುರುಗಳು ಹೇಳಿದ್ರು, ಅದನ್ನು ಹೇಗೆ ಸಂಪೂರ್ಣವಾಗಿ 4 ವಿಷಯಗಳನ್ನು ಹಂಪನ ಅವರು ಬಂದ ಮೇಲೆ ಮೂಡಿಬಿದ್ರೆ ಅದ ಹೀಗೆ ವ್ಯತ್ಯಾಸಗಳಾಗ್ತದೆ. ಹೌದು, ಬದಲಾಗಬೇಕು, ಸಂಶೋಧನೆಗಳು ನಡೀತಾ ಇರಬೇಕು. ಆಮೇಲೆ ಮುಖ್ಯವಾಗಿ ಮೇಡಮ್ ಅಂದ್ರೆ ಅಂತಹ ಕೆಲವು ಸಂಶೋಧನೆಗಳಿಗೆ ಈಗಿನ ಕಾಲದಲ್ಲಿ ಹೆಚ್ಚು ಒತ್ತು ಕೊಟ್ರೆ ಒಳ್ಳೇದಲ್ವಾ ಅಂತ. ಹೌದು, ಖಂಡಿತ ಅದು ಆಗ್ಬೇಕಾಗತ್ತೆ, ಆಗ್ಬೇಕು. ತುರ್ತು ಇದೆ. ಹಾಗಾಗಿ ಕಾಸರಗೋಡಿನ ಬಗ್ಗೆ ನೀವಿಬ್ರು ತುಂಬಾ ಅಭಿಮಾನ ಇಟ್ಟವರು. 71ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂಡುಬಿದ್ರೆಯಲ್ಲಿ ನಡೆಯುವಾಗ ನೀವು ಕಾಸರಗೋಡಿನ ಬಗ್ಗೆ ಉಲ್ಲೇಖ ಮಾಡಿದ್ದೀನಿ. ಕಾಸರಗೋಡಿನ ಬಗ್ಗೆ ಸಾಹಿತ್ಯ ಸಮ್ಮೇಳನದಲ್ಲಿ
ಕೊಡ್ಲಿಕ್ಕಾದದ್ದು ಕಡಿಮೆ. ಹ್ಮ್ ನಾವು ಸಾಮಾನ್ಯವಾಗಿ ನಮ್ಮಂತವರು ಅಧ್ಯಕ್ಷರಿಗೆ ಪತ್ರ ಬರೆಯುವುದು ಕೂಡ ಉಂಟು ಈಗ ಕೆಲವೊಮ್ಮೆ. ಕಾಸರಗೋಡಿನ ಬಗ್ಗೆ ಕೂಡ ನಿಮ್ಮ ಗಮನ ಇರಲಿ ಅಂತ. ಯಾಕಂದ್ರೆ ಅದೊಂದು ಮರೆತು ಬಿಟ್ಟ ಅಧ್ಯಾಯ. ನೀವು ಉಲ್ಲೇಖಿಸಿದ್ರಿ, ಹೇಳಿದ್ರು ಅದನ್ನ ನೀವು ಇವತ್ತು ಹೇಳಿದ್ರು. ಉಲ್ಲೇಖಿಸಿದ್ದು ಮಾತ್ರ ಅಲ್ಲ, ಈ ರೀತಿಯಲ್ಲಿ ಆದ್ರೆ ಚಂದ ಅಂತ ಹೌದು ಹೇಳಿದ್ದೀರಿ. ಹೌದು, ನೀವಿಬ್ರು ಹೇಳ್ಬೇಕು. ನಮ್ಮ ವೇಣುಗೋಪಾಲ್ ಇದ್ರು, ವೇಣುಗೋಪಾಲ್ ಕಾಸರಗೋಡು ನಮ್ಮ ಗುರುಗಳು. ಹೌದೌದೌದು. ಕಾಸರಗೋಡಿನ ಕನ್ನಡ ಪ್ರೀತಿ ಅಥವಾ ಕಾಸರಗೋಡಿನ ನಿಮ್ಗೆ ಒಳನಾಡಿನರಿಗೂ ನಿಮ್ಮ ವಿದ್ವಾಂಸರ ಒಲವು, ಅಭಿಮಾನ ಅದು ಸದಾ ಕಾಲ ಇರಬೇಕು. ಮತ್ತೆ ನಿಮ್ಮಂತ ಹಿರಿಯರು ಹೊಸ ತಲೆಮಾರಿಗೆ, ಒಳನಾಡಿನ ತಲೆಮಾರಿಗೆ ಅದನ್ನು ದಾಟಿಸ್ಬೇಕು ಅಂತ ಹೇಳುವಂತ ಒಂದು ವಿನಂತಿ ಖಂಡಿತ ನಮ್ಮದು. ನಾವು ಬದುಕಿನಲ್ಲಿ ಮಾಡ್ಕೊಂಬಂದಿರೋದೇ ಅದು. ಇನ್ನು ನಮ್ಮ ಆಯುಸ್ಸಿರೋವರೆಗೂ ಅದನ್ನೇ ಮಾಡೋದು. ನಮ್ಮ ಕನ್ನಡ ಪ್ರೀತಿನೇ ನಮ್ಮನ್ನ ಕಾಪಾಡ್ತಾ ಇರೋದು. ಅದೇ ನಮ್ಮ ಉಸಿರು, ಅದೇ ನಮ್ಮ ಜೀವನ. ಮುಂದುವರಿಸುವ ದಿಕ್ಕಿನಲ್ಲಿ ಇಟ್ಟ 3 ಹೆಜ್ಜೆಗಳು, ಈಗ 3 ಹೆಜ್ಜೆ ಇಟ್ಟಿದ್ದೀರಿ ನೀವೇ ಕಾರಣ. ರತ್ನಾಕರನೇ ಏನಂದ್ರೆ, ಒಂದು ನಮ್ಮ ಚಾರ್ವ ಸಂತವನ್ನ ಸಂಧ್ಯಾ ಅಲ್ವಾ ಅವರು ಅವರಿಗೆ ವಹಿಸಿದೆ ಹೇಳಿದ್ರೆ, ತುಳು ಮಲಯಾಳ ನೀವು ಹೇಳಿದ್ದು, ಮಲಯಾಳಂಗೆ ಇವತ್ತು ಅವರು ನಾನೊಬ್ಬರು ಮತ್ತೊಬ್ಬರು ಪ್ರೊಫೆಸರ್ ಜೊತೆಗೆ ಮಾಡಿ ಅದನ್ನು ಒಂದು. ಎರಡನೇದು ನಿಮಗೆ ಕುವೆಂಪು ಇದರಿಂದ ನಾವು ಒಂದು ಕೊಡಿಸ್ತೇವೆ. ಮೂರನೇದು ರತ್ನಾಕರ ವರ್ಣೆ. ಇದನ್ನು ಇದು ನೀವು ಏನು ಈಗ ಸೂಚಿಸಿದ್ರಿ, ಇದನ್ನು ಹಾಗಾಗಿ ಮನೆ ಮಾಡಿ ಒಂದು ದೊಡ್ಡ ಮೊತ್ತವನ್ನೇ ಕೊಟ್ಟು ನಾವು ಅಲ್ಲಿಂದ ಒಳ್ಳೆ ದೊಡ್ಡ ಲೇಖಕರನ್ನ, ದೊಡ್ಡ ವಾಗ್ಮಿಗಳನ್ನ ಕಳಿಸ್ಕೊಡ್ತೀವಿ ನಾವು. ಸರ್, ಅಂದ್ರೆ ವಾಗ್ಮಿಗಳು, ವಿದ್ವಾಂಸರು ನೀವು ಬಂದಾಗ, ನೀವು ಒಳ್ಳೆಯ ಮಾತುಗಳನ್ನು ಹೇಳಿದಾಗ ನಮ್ಮ ಆತ್ಮಾಭಿಮಾನ ಅಲ್ವಾ, ನಮ್ಮ ಭಾಷಾಭಿಮಾನ, ಆತ್ಮಸ್ಥೈರ್ಯ ಹೆಚ್ಚುತ್ತದೆ, ನಮಗೆ ಹೆಚ್ಚುತ್ತದೆ ಅಂತ ಹೇಳಿ ನಮ್ಮ ಹೆಚ್ಚಿದ್ದದನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡೋದಕ್ಕೆ. ಹಾಗಾದ್ರೆ ನಾವು ತುಂಬಾ ಒಳ್ಳೆಯ ವಿಷಯಗಳು, ಬರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟು ಮಾತ್ರ ಅಲ್ಲ ನಾವು ಮಾತಾಡಿದ್ದು, ಮಾನವೀಯ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ, ಧಾರ್ಮಿಕ ನೆಲೆಯಲ್ಲಿ, ನೈತಿಕ ವಿಚಾರ, ಅನೇಕ ವಿಚಾರಗಳು ಒಂದಕ್ಕೊಂದು ಪೂರಕವಾದ, ಎಲ್ಲವೂ ಒಂದಕ್ಕೊಂದು ಪೂರಕವಾದ. ಜೊತೆಗೆ ನಾಡೋಜ ಪ್ರೊಫೆಸರ್ ಹಂಪಾನ ಅವರನ್ನು ಮಾತು ಹೇಳಿದರು. ಹಂಪಾನ ಅವರನ್ನು ಮುಟ್ಟುವುದು, ಕಮಲಾ ಹಂಪಾನ ಅವರನ್ನು ಮುಟ್ಟುವುದು ಒಂದು ರೀತಿಯ ಧನಾತ್ಮಕ ಪ್ರಚೋದನೆಯನ್ನು ಕೊಡುವುದು. ಯಾಕೆ ಅಂತ ಹೇಳಿದ್ರೆ, ಹಂಪಾನ ಅವರು ಹೇಳಿದ್ರು, ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು, ಅವರ ಜೊತೆಗೆ ನನಗೆ ನಿಕಟವಾದ ಒಡನಾಟ ಇತ್ತು. ಎರಡನೆಯ ರಾಷ್ಟ್ರಕವಿ ಕುವೆಂಪು ಅವರು ನನ್ನ ಗುರುಗಳಾಗಿದ್ದರು. ಮೂರನೆಯ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು, ನಮ್ಮ ಸಹೋದ್ಯೋಗಿ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅಲ್ಲ, ಅಷ್ಟೇ ಅಲ್ಲ, ಅದರ ಆಯ್ಕೆ ಸಮಿತಿನಲ್ಲಿ ನಾನು ಇದ್ದೆ. ಅವ್ರನ್ನ ರಾಷ್ಟ್ರೀಯ ರಾಷ್ಟ್ರಕವಿ ಅಂತ ಆಯ್ಕೆ ಮಾಡೋ ಸಮಿತಿನಲ್ಲಿ ಸರ್ಕಾರದ ಪರವಾಗಿ ನಾನು ಒಬ್ಬ ಸದಸ್ಯರಾಗಿ ಸದಸ್ಯರಾಗಿದ್ದೀರಿ. ನೀವು ಅವರ ಸಹೋದ್ಯೋಗಿ. ಹೀಗೆ 3 ಕನ್ನಡದ ರಾಷ್ಟ್ರಕವಿಗಳನ್ನು ಹತ್ತಿರದಿಂದ ಬಲ್ಲವರು, ಅವರು ಮುಖ್ಯವಾಗಿ ಸ್ಪರ್ಶಿಸಿದವರು. ಅದಕ್ಕೆ ನಾನು ಹೇಳಿದ್ದು, ಅಂತಹ 3 ನಮ್ಗೆ ಭಾಗ್ಯ ಇಲ್ಲ. ನಮ್ಗೆ ಅಂತಲ್ಲ, ಕೆಲವೊಮ್ಮೆ ಇಂತಹ ಮಹಾಭಾಗ್ಯ ಇನ್ಯಾರಿಗೆ ಲಭಿಸಲಿಕ್ಕೆ ಸಾಧ್ಯವೂ ಇಲ್ಲ. ಕನ್ನಡದ ರಾಷ್ಟ್ರಕವಿ ಎಲ್ಲರನ್ನು ನಾನು ಸ್ಪರ್ಶಿಸಿದ್ದೇನೆ, ಅವರ ಒಡನಾಟ ಇಟ್ಟು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಇಬ್ಬರು, ಅದೇ ನಾನು ಹೇಳಿದ ಭಾವನಾತ್ಮಕವಾದಂತಹ ವಿಚಾರಗಳು ತುಂಬಾ ವಿದ್ವತ್ತು ಇತ್ಯಾದಿಗಳಿಗಿಂತಲೂ ಅದು ನಮ್ಗೆ ಬದುಕಿನಲ್ಲಿ ಹೆಚ್ಚು ಸಂತೋಷ ಕೊಡುತ್ತೆ. ಹೇಗೆ ನಮ್ಗೆ ಸಾಧನೆ ನಮ್ಗೆ ಸಂತೋಷವನ್ನು ಕೊಡುತ್ತದೋ, ಇಂತಹ ಪುಟ್ಟ ಪುಟ್ಟ ವಿಚಾರಗಳು ಮೇಡಮ್ ಹೇಳಿದಾಗೆ. ಆದ ಕಾರಣ ಇಬ್ಬರನ್ನು, ಸರ್, ನಿಮ್ಮ ಸ್ಪರ್ಶವು ಕೂಡ ನಮ್ಗೆ ಹೆಚ್ಚು ಸಂತೋಷದಾಯಕ ಕೊಡುವಂಥದ್ದು. ತುಂಬಾ ವಿಷಯಗಳು, ದೊಡ್ಡ ಮೇರು ಪರ್ವತಗಳು ಇಬ್ಬರು ಕೂಡ. ಈಗಲೂ ಕೂಡ 60 ವರ್ಷ ಸುದೀರ್ಘವಾದಂತಹ ದಾಂಪತ್ಯ ಬದುಕು. ನಿನ್ನೆ ಮದುವೆ ಆದ ಅವರ ಹಾಗೆ, ಅಥವಾ ನಮ್ಮ ಕಾಲೇಜಿನ ಲವರ್ಸ್ಗಳ ಹಾಗೆ. ಅಂದ್ರೆ ಒಂದು ರೀತಿಯ ತುಡಿತ, ಪ್ರೀತಿ, ಉತ್ಸಾಹ, ಅದು ಕೂಡ ನಿಮ್ಮ ಕೌಟುಂಬಿಕ ಬದುಕು ಕೂಡ ನಮಗೆ, ನಮ್ಮಂಥವರಿಗೆ ಅಥವಾ ನಮ್ಮ ಯುವ ತಲೆಮಾರಿಗೆ ಪ್ರೇರಣೆ ಆಗಲಿ, ಸ್ಫೂರ್ತಿ ಆಗಲಿ. ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ಗೆಲ್ಲಲಿ. ನಿಮ್ಮಂತಹ ಮಹಾತ್ಮರು ಅಥವಾ ವಿದ್ವಾಂಸರು ಕಾಸರಗೋಡಿಗೆ ನಿರಂತರ ಬರ್ತಾ ನಮ್ಮ ವಿದ್ಯಾರ್ಥಿಗಳಿಗೆ, ನಮಗೆ ಸ್ಫೂರ್ತಿಯಾಗಲಿ. ಕನ್ನಡ ಯಾವತ್ತೂ ಕೂಡ ಉಳಿಯಲಿ, ಕನ್ನಡ ಬೆಳಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ.
ನಮಸ್ತೆ. ನಮಸ್ತೆ.